28ನೇ ಕಾರಿಕೆಯಿಂದ ವಿಷಯವನ್ನು ನೋಡ್ಬೇಕಾಗಿದೆ. 28ನೇಯ ಕಾರಿಕೆ. तस्मात् न जायते चित्तम चित्त दृश्यम न जायते तस्य पश्यन्ति ये जातिम खे वै पश्यन्ति ते पदम. Gaudapada established the Ajativada, the teaching of non-origination of the world, by refuting the various Astika Darshanam, the schools of thought that accept Veda as a Pramanam, Sankhya, Yoga, Nyaya, Vaisheshika will come under Astika Darshanam. ಆಚಾರ್ಯರು ಇಲ್ಲಿವರೆಗೆ ಅಜಾತ್ಯವಾದವನ್ನು ಹೇಳ್ಕೊಂಡು ಬಂದರು. ಅಜಾತ್ಯವಾದ ಅಂದ್ರೆ ಏನು? ಜಗತ್ತು ಅನ್ನುವಂತಹದ್ದು ಹುಟ್ಟೇ ಇಲ್ಲ, ಜಗತ್ತು ಅನ್ನೋದು ಹುಟ್ಟೇ ಇಲ್ಲ ಅನ್ನೋದಕ್ಕೆ ಅಜಾತ್ಯವಾದ. ಅದನ್ನು ಅನುಗಳಿಕೊಂತ ಬಂದ್ರು. ಯಾವ ವಾದ ಆಸ್ತಿಕ ದರ್ಶನಗಳಾದಂತಹ ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಯೋಗ ಇವ್ರೇನು ಒಪ್ಪ್ಯಾರ, ಆಸ್ತಿಕ ದರ್ಶನದವರು ಸೃಷ್ಟಿ ಇದೆ ಅಂತ ಒಪ್ಪ್ಯಾರ. ಇವ್ರು ಇದನ್ನ ಅಲಗಳದ್ರಿ. ದೇ ಆಲ್ ಹ್ಯಾವ್ ಡಿಫ್ರೆಂಟ್ ಥಿಯರೀಸ್ ಆಫ್ ಕ್ರಿಯೇಷನ್. ಅವರೆಲ್ಲರಿಗೆ ವಿಚಾರಗಳು ಬೇರೆ ಬೇರೆ ಅದಾವ. ಏನದಾವ ಅವ್ರ ವಾದಗಳು? ಹೆಂಗ ಅದಾವ ಅಂದ್ರ, ಒಬ್ಬವ ಸತ್ಕಾರ್ಯವಾದ ಅಂತಾನ, ಒಬ್ಬವ ಅಸತ್ಕಾರ್ಯವಾದ ಅಂತಾನ. ಗೌಡಪಾದಾಚಾರ್ಯ ಡಿಸ್ಮಿಸ್ಡ್ ದೀಸ್ ಟೂ ಸಿಸ್ಟಮ್ಸ್ ಆಸ್ ಫ್ಯಾಲಸಿಯಸ್. ಇವುಗಳಲ್ಲಿ ದೋಷದ ಅನ್ನುವಂಥದ್ದನ್ನು ಎತ್ತಿ ಕೊಟ್ಟು ತೋರಿಸಿದ್ರು. Even the Vedic theory of creation is accepted only temporarily at the Adhyarupakala and should be negated later by seeing the fallacy in that theory. ಅಂದ್ರೆ ಏನಂತಾರ ಇವರು ಗೌಡಪಾದಾಚಾರ್ಯರು ಅಂದ್ರೆ, ಅಧ್ಯಾರೋಪ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ, ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ ಇಲ್ಲದ ಕಾಲದಲ್ಲಿ, ಅಥವಾ ಮನದೋಷ, ವಿಕ್ಷೇಪ ದೋಷ ಇದ್ದ ಕಾಲದಲ್ಲಿ, ಅವಾಗ ನೀವು ಬೇಕಾದ್ರೆ ಜಗತ್ತಿನ ಸೃಷ್ಟಿಯನ್ನು ಒಪ್ಪಿಕೊಳ್ರಿ. ಒಮ್ಮೆ ನಿಮ್ಮ ಅಂತಃಕರಣ ಶುದ್ಧಿ ಆತು, ಮನದೋಷ, ವಿಕ್ಷೇಪ ದೋಷ ಕಳ್ಕೊಂಡ್ರಿ, ಕರ್ಮಯೋಗ ಮತ್ತು ಉಪಾಸನ ಯೋಗದಿಂದ, ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನ ಯೋಗದಿಂದ ಅಂತಃಕರಣದಲ್ಲಿ ಇದ್ದಂತ ಪ್ರತಿಯೊಬ್ಬರಲ್ಲಿ ಅದಾವ್ರ ಇದು ದೋಷ. ಮತ್ತೆ ನಾನ್ ಡಾಕ್ಟರ್ ಅದೇನ್ರಿ, ನಾ ಇಂಜಿನಿಯರ್ ಅದೇನಿ, ನಾ ಸೈಂಟಿಸ್ಟ್ ಅದೇನಿ, ನಾನು MLA ಅದೇನಿ, ನಾ MP ಅದೇನಿ, ನಾನು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅದೇನಿ, ನನ್ನಲ್ಲಿ ದೋಷ ಇಲ್ಲ ಅನ್ನಕ್ ಬರಂಗಿಲ್ಲ. ನೋಡ್ರಿ, ಹುಚ್ಚಿನ ಕೈಯಾಗ ಆಡಳಿತ ಕೊಟ್ಟಾರ ಮಂದಿ. ಅಮೆರಿಕಾದವರು ಏನೇನ್ ಮಾಡಾಕತ್ತಾನ ನೋಡ್ರಿ. ಅವ ಅಮೆರಿಕಾದ ಅಧ್ಯಕ್ಷ ಏನ್ರಿ ಹೆಸರ ಒಂದು? ಟ್ರಂಪ್ ರೀ. ಟ್ರಂಪ್ ಟ್ರಂಪ್ ಹುಚ್ಚಾಟ ನಡೆಸ್ಯಾನ. ಎಲ್ಲಿ 3ನೇ ಮಹಾಯುದ್ಧ ಆಗ್ತೈತೋ ಅನ್ನುವಂತ ಪರಿಸ್ಥಿತಿ ಒದಗಿ ಬಂದದ್ರಿ. ಎಲ್ಲರೂ ತುಂಬಿಕೊಂಡು ಕುಂತಾರ ಈಗ. ಅಮೆರಿಕ ನಾಶ ಮಾಡಕ್ ಎಲ್ಲರೂ ಕುಂತಾರಿ ಕಾದ್ಕಂಡ್. ಏನ್ ಅಮೆರಿಕ ನಾಶ ಆಗ್ತೈತೋ ಏನ್ ಅವನ ನಾಶ ಮಾಡ್ತಾನೋ? ಹುಸ್ಸು ಅವನಲ್ಲಿ ಬಹಳ ಅದಾವ್ರಿ ವೆಪನ್ಸ್. ಚೈನಾ ಕೂಡ ಅಪೋಸಿಟ್ ಆಗೈತ್ರಿ. ಅಲ್ಲ, ಚೈನಾ ಅವಂಗ ಅಪೋಸಿಟ್ ಅದ. ನಮ್ಮಲ್ಲಿನೂ ಒಂದು ಭಾಗ ತಗೊಳಕ್ ಕುಂತಾನಲ್ಲ ಅವ ಚೈನಾದವ. ಟಿಬೆಟ್ ನುಂಗ್ಯಾನ 1949 ಟಿಬೆಟ್ ನುಂಗ್ಯಾನ. ಆಮೇಲಿಂದ ನಮ್ದು ಮ್ಯಾಗಿನ ಕಾಶ್ಮೀರ್ ಕಡೆ ಬಂದ ಭಾಗವನ್ನ ಚೀನ್ ಅಂತ ಮಾಡ್ಕೊಳಲ್ಲ. ಅದು ಆ ಪ್ರದೇಶನು ಅತಿಕ್ರಮಣ ಮಾಡ್ಯಾನವ ಚೈನಾದವ. ಆಮೇಲೆ ಇನ್ನೂ ಒಂದು ನಾನು ನಿನ್ನೆ ತಿಳ್ಕೊಂಡ್ ಬಂದಿದ್ದಂದ್ರ, ಅರುಣಾಚಲ ಪ್ರದೇಶ ನಮ್ಮ ಚೈನಾದಾಗ ಐತಂತ ಅವ ನಕಾಶೆ ತೋರ್ಸಾಕತ್ತಾನ ಅಲ್ಲಿ ಮಂದಿಗೆ. ಚೈನಾದಾಗ ನಮ್ಮ ಅರುಣಾಚಲ ಪ್ರದೇಶ ಚೈನಾಕ್ ಹೊಂದ್ಕೊಂಡಿದ್ದಂತ ನಮ್ಮ ರಾಜ್ಯ ಅದು. ಆ ರಾಜ್ಯ ನಮ್ಮದ್ರಾಗ ಐತಿ ಅಂತ ಅಲ್ಲಿ ನಕಾಶದಾಗ ಅಲ್ಲಿ ಮಕ್ಕಳಿಗೆ ಅವರು ಜಾಗ್ರಫಿ ಒಳಗ ಆ ಅರುಣಾಚಲ ಪ್ರದೇಶ ಚೈನಾದ ಭಾಗ ಅಂತ ತೋರ್ಸಾಕತ್ತಾರ. ಕಾಶ್ಮೀರದ ಒಂದು ಭಾಗವನ್ನ ಅತಿಕ್ರಮಣ ಮಾಡ್ಯಾನ ಈಗ ಆಲ್ರೆಡಿ ಅವ. ಯಾರು? ಚೈನಾದವ. ಅಂದ್ರ ಹುಚ್ಚರ ಕೈಯಾಗ ಆಡಳಿತ ಕೊಟ್ಟಾರ.
ಏನ್ ಮಾಡ್ತಾನ ಗೊತ್ತಿಲ್ಲ. ಹುಚ್ಚಿದ್ದಾಗ ನಾವು 500% ಟ್ಯಾರಿಫ್ ಹಾಕ್ಯಾನ. 500% ಐತೇನಿಲ್ಲ ಲೆಕ್ಕ ಅದಕ್ಕೆ. ಅವನ್ ಮಾತು ಕೇಳಿಕಂದ್ರೆ ಯಾರು ಬದುಕಿರಬಾರ್ದ ಆ ನಮೂನಿ ವಿಚಾರ. ಮತ್ ಇವೇ ಅಂತ ಆಡಳಿತಗಾರ್ರಿ ಹುಚ್ಚದವ್. ಅಮೆರಿಕನ್ ಕಂಪ್ನಿ ಕಂಪ್ಲೀಟ್ ಎಲ್ಲ ಬ್ಯಾನ್ ಮಾಡ್ಬೇಕ್ ನೋಡ್ರಿ ಸರ್. ನಾವು ತಗೊಳದ್ ಖರೀದಿ ಮಾಡ್ಲೇಬಾರ್ದು ಏನು. ಅಲ್ಲಲ್ಲ, ಈಗ ಅದನ್ನ ಮಾಡ್ಯಾನ್ರಿ ಮೋದಿ, ಅದನ್ನ ಮಾಡ್ಯಾನ. ಈಗ ಅವನ್ ಡಾಲರ್ಗೆ ಕಿಮ್ಮತ್ ಬರ್ದಂಗ್ ಮಾಡಿದ್ದಕ್ಕ ಅವನಿಗೆ ನಮ್ಮ ಮ್ಯಾಗ ಸಿಟ್ಟು ಬಂದತಿ. ಈಗ ಅವಂಗ ಸೋವಿಯತ್ ರಷ್ಯಾದ ಕೂಡ ವ್ಯವಹಾರದ ನಾವು ಡಾಲರ್ ಕಿಮ್ಮತ್ ಕಮ್ಮಿ ಮಾಡ್ಬೇಕಂತ ರೂಪಾಯಿದಾಗ ವ್ಯವಹಾರ ಮಾಡಕತ್ತಾನ ಈಗ ಅವ. ಯಾರು? ಮೋದಿ. ಈಗ ಮೊದಲು ಏನ್ ಮಾಡ್ತಿತ್ತು, ರೂಪಾಯಿ ಹೋಗಿ ಡಾಲರ್ನ ಕನ್ವರ್ಟ್ ಆಗಿ ಡಾಲರ್ನ ವ್ಯವಹಾರ ಆಗ್ತಿತ್ತು. ಇಲ್ಲ, ಈಗ ಎಷ್ಟೋ ಒಂದ್ ದೇಶದ ರೂಪಾಯಿದ ವ್ಯವಹಾರ ಮಾಡಕತ್ತಾನ. ರೂಪಾಯಿದ ಮಹತ್ವ ಬಂದದ. ಆದ್ರೆ ಅವ ರೂಪಾಯಿದ ಮಹತ್ವ ಕಳಿಬೇಕು, ಡಾಲರ್ನ ವ್ಯವಹಾರ ಮಾಡ್ರಿ ಅಂತ ತಿಳ್ಕೊಂಡು. ಮಾಡಂಗಿಲ್ಲ ಅಂತಂದ್ರೆ ರಷ್ಯಾದ ಕೂಡ ವ್ಯವಹಾರ ಬಿಡು ಅಂತ. ರಷ್ಯಾದ ಕೂಡ ವ್ಯವಹಾರ ಬಿಡಂಗಿಲ್ಲ ಅಂದ್ರೆ ನಾನು ಟ್ಯಾರಿಫ್ ಹಾಕ್ತೇನೆ ಅಂತ. ಇದೆಲ್ಲಿ ನ್ಯಾಯ ಅದು? ಹಾಗೆ ಇಲ್ಲಿ ಅಧ್ಯಾರೂಪ ಕಾಲದಲ್ಲಿ ನಾವು ಸೃಷ್ಟಿಯನ್ನು ಒಪ್ಪಿಕೊಡ್ರಿ. ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಆದ ಕಾಲದಲ್ಲಿ ವಿಚಾರ ಮಾಡ್ರಿ, ಅದು ಸತ್ಯ ಐತೋ ಏನ್ ಇಲ್ಲೋ. ಯಾಕಂದ್ರೆ ಅವಾಗ ಸಾರಾಸಾರ ವಿಚಾರ ಮಾಡುವ ಸಾಮರ್ಥ್ಯ ಬಂದಿರ್ತದೆ. ಯಾಕ? ಆ ಮನಸ್ಸಿನಾಗ ಮಲದೋಷ ಇರಂಗಿಲ್ಲ, ಮನಸ್ಸಿನಾಗ ವಿಕ್ಷೇಪ ದೋಷನೂ ಇರಂಗಿಲ್ಲ, ಚಂಚಲತೆ ಇರಂಗಿಲ್ಲ. ಅವಾಗ ಸ್ವಲ್ಪ ವಿಚಾರ ಮಾಡೋ ಶಕ್ತಿ ಬಂದಿರ್ತದೆ. ವಿಚಾರ ಮಾಡ್ರಿ ಇನ್ನೊಮ್ಮೆ. ಅವಾಗ ಅಂತಾರ ಯಾರು? ಗೌಡಪಾದಾಚಾರ್ಯ. ನಮ್ಗ ಹಿಂಗಂತಾರ ಗೌಡಪಾದಾಚಾರ್ಯರು. ಹಂಗಾರ ಸಂಸಾರ ಮಾಡೋರು ಹೇಳ್ರಿ ಮುಂದೆ. ಸಾರಾಸಾರ ವಿಚಾರ ಮಾಡೋ ಶಕ್ತಿ ಅದ ಏನ್ರಿ ಸಂಸಾರ ಮಾಡೋರಿಗೆ? ಸಂಸಾರ ಅಂದ್ರ ಇಲ್ಲಿ ಲಗ್ನ ಅಂತ ತಿಳ್ಕೊಡ್ರಿ. ನಾವೇನು ಮಕ್ಕಳಿಗೆ ಮದ್ವಿ ಮಾಡಾಕತ್ತೇವಲ್ಲ, ಮಕ್ಕಳು ಮದ್ವಿ ಯಾಕೇವಿ ಅಂತ ಅನ್ನಾಗತ್ತಾರಲ್ಲ. ಎಂತ ಶಾಣ್ಯಾರ ಅದಾರಂದ್ರು ಸಾರಾಸಾರ ವಿಚಾರ ಮಾಡ್ಯಾರೇನು? ಏನು ಮಲದೋಷ ವಿಕ್ಷೇಪ ದೋಷ ಅದಾವೋ? ಏನಂತೀರಿ? ಅದಾವ್ರಿ. ಮನದೋಷ ಇದ್ದಾಗ ಯಥಾರ್ಥ ತಿಳಿಯುವುದಿಲ್ಲ, ಜ್ಞಾನ ಆಗುದಿಲ್ರಿ. ವಿಕ್ಷೇಪ ದೋಷ ಇದ್ದಾಗ ಚಂಚಲತೆ ಇರ್ತದ. ಮನದೋಷ ಇದ್ದಾಗ ವಿಷಯಗಳಲ್ಲಿ ಸುಖ ಬುದ್ಧಿ ಇರ್ತದ. ವಿಷಯ ಬಿಟ್ಟಿರಕ್ ಒಲ್ಲೆ ಅಂತೀವಿ ನಾವು. ಎಲ್ಲಾ ಬಿಯಾಂಡ್ ದ ಲಿಮಿಟ್ಸ್ ಇರ್ತತ್ರಿ ಅದರ. ವಿಷಯಗಳ ಹಠಬುದ್ಧಿ ಇರ್ತದ. ವಿಷಯಗಳಲ್ಲಿ ಸುಖ ಐತೆ, ಅದನ್ನ ಹೆಂಗ್ ಬಿಡ್ಲಿ ಅಂತಾನೆ. ಹೋಗ್ಲಿ, ಅಧ್ಯಾರೂಪ ಕಾಲದಾಗ ಒಪ್ಕೊಡ್ರಿ. ಸೃಷ್ಟಿಯ ಜಗತ್ತಾಗ್ಯದ, ಸೃಷ್ಟಿಯಾಗ್ಯದ, ಒಪ್ಕೊಡ್ರಿ. ಈಗ ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡಾಗ ಇನ್ನೊಮ್ಮೆ ವಿಚಾರ ಮಾಡ್ರಿ ಅಂತಾರ ಗೌಡಪಾದಾಚಾರ್ಯ. should be negated later by seeing the fallacy in that theory. ಅದರಲ್ಲಿ ಏನ್ ದೋಷ ಅದ ಅನ್ನುವಂಥದ್ದನ್ನ ವಿಚಾರ ಮಾಡ್ರಿ. The karma karyavada, which is the creation explained with the help of the law of karma, was analyzed elaborately. ಕರ್ಮ ಕಾರ್ಯವಾದ ಏನು ವೇದ ಹೇಳ್ತದ, ಸೃಷ್ಟಿ ಹೇಳ್ತದ. ತಸ್ಮಾತ್ವಾ ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿರಾಪಃ, ಅಭ್ಯ ಪೃಥ್ವಿ, ಪೃಥ್ವ್ಯಾತ್ ಔಷಧ, ಔಷಧಾತ್ ಅನ್ನಂ, ಅನ್ನಾತ್ ಪುರುಷಃ. ಸೃಷ್ಟಿ ಹೇಳ್ತದ. ಹೇಳ್ತದ ಅಂದ್ರೆ ಯಾವ್ದಕ್ ಹೇಳಾಗತ್ತದ ವಿಚಾರ ಮಾಡ್ರಿ ಅಂತಾರ. With the help of law of karma was analyzed elaborately. Ishvarakaravada will always boil down to karma karyavada, because Ishvara cannot create without karma. ಈಶ್ವರ ಸೃಷ್ಟಿ ಮಾಡಿದ ಅಂತಂದ್ರು ಕೂಡ ಈಶ್ವರ ಏನ್ ತಗೊಂಡು ಸೃಷ್ಟಿ ಮಾಡಿದ? ಅವ ಕರ್ಮ ಬೇಕಾಗ್ತದಲ್ಲ. This Vada was also analyzed and dismissed. ಈಶ್ವರ ಕಾರಣವಾದನೂ ಇಲ್ಲ. However, this Vada is temporarily accepted. During Karma Yoga and Upasana Yoga, the law of karma is accepted.
This is Adhyaropa stage. During Jnana Yoga only one does the apavada of the whole Vada and establishes that Brahman alone was and Brahman alone is and Brahman alone ever will be. ಯಾರ ಕಡೆ ಬುಕ್ ಅದ್ ನೋಡ್ರಿ, ನಾ ಹೆಂಗ್ ಓದಿದೆ ಹಂಗ್ ಓದ್ಬೇಕು, ಅಲ್ಲಿ ಹಂಗ್ ಬರ್ದಿಲ್ಲ ಅವ್ರು. Establishes that Brahman alone was, that Brahman alone is, and the Brahman alone ever will be. ಹಂಗಾರೆ ಏನು ಸೃಷ್ಟಿ ಏನ್ ಹೇಳಿದ್ರು ಅಂದ್ರ, ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮ ಒಂದ ಅದ, ಸೃಷ್ಟಿ ಆದಾಗ್ನು ಬ್ರಹ್ಮ ಒಂದ ಅದ, ಸೃಷ್ಟಿ ಇಲ್ಲದೆ ಇದ್ದಾಗ ಪ್ರಳಯ ಆದಾಗ್ನು ಬ್ರಹ್ಮ ಒಂದ ಅದ ಅನ್ನುವಂತಹದ್ದನ್ನ ಹೇಳೋದು ಉದ್ದೇಶ ಅದ. ಯಾವ್ದ್ರದ್ದು? ಉಪನಿಷತ್ತದ್ದು. The important verse number 2nd chapter Bhagavad Gita 32 states that from Paramarthika Drishti, Srishti, Sthiti, Laya, Sadhana, Jnanam, Moksha are all absent. ಇದು ಎಲ್ಲಿ ಬಂತ್ರಿ ಇದು? ದ ಇಂಪಾರ್ಟೆಂಟ್ ವರ್ಸ್ 2nd chapter verse number 32 ಅಂದ್ರೆ ಇದ ಅಧ್ಯಾಯ ಕಾಣ್ತದೆ, ಮಾಂಡುಕ್ಯ ಕಾಣ್ತೈತಿ, ಭಗವದ್ಗೀತಾ ಅಲ್ಲ. 2ನೇ ಅಧ್ಯಾಯ 32ನೇ ಶ್ಲೋಕ ಏನೈತಿ ನೋಡ್ರಿ. ನನ್ಗೂ ಸ್ವಲ್ಪ ಆರಾಮಿಲ್ಲ. ಹೌದೌದು, 2ನೇ ಅಧ್ಯಾಯ ಭಗವದ್ಗೀತೆ. ಆರಾಮಿಲ್ಲ, ನೀನ್ ಜ್ವರ ಬಂದು ಡಿಸೆಂಟ್ರಿ ಹತ್ತಿ ಬಹಳ ತ್ರಾಸ ಆಗಿದೆ. ದ ಇಂಪಾರ್ಟೆಂಟ್ ವರ್ಸ್ ಆಫ್ ದ 2nd chapter verse number 32 ಯಾವ್ದು ಅಂದ್ರ ಇದೇ ಮಾಂಡುಕ್ಯದಾಗ. 2ನೇ ಅಧ್ಯಾಯದಾಗ 32ನೇ ಶ್ಲೋಕ ಏನದ ನೋಡ್ರಿ, ಹೇಳ್ತಾನೆ. ನ ನಿರೋಧೋ ನಚ ಉತ್ಪತ್ತಿರ್ ನ ಬದ್ಧೋ ನಚ ಸಾಧಕಃ ನ ಮುಮುಕ್ಷುರ್ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತಃ. ನಿಧಿಧ್ಯಾಸನ ಶ್ಲೋಕ ಅಂತ ಹೇಳ್ಯಾರ. ಏನಿಲ್ಲ, ವಿರೋಧ ಇಲ್ಲ, ಉತ್ಪತ್ತಿ ಇಲ್ಲ, ಬದ್ಧನಿಲ್ಲ, ಸಾಧಕನಿಲ್ಲ, ಮುಮುಕ್ಷು ಇಲ್ಲ, ಮುಕ್ತನೂ ಇಲ್ಲವೇ ಇಲ್ಲ, ಹೀಗೆ ಎಂಬುದು ಪರಮಾರ್ಥವು. ಇದೇ ಮಾಂಡುಕ್ಯದಾಗ ಬಂದದ. 2ನೇ ಅಧ್ಯಾಯದಾಗ 32ನೇ ಶ್ಲೋಕ ತೆಗೆದು ನೋಡ್ರಿ. ವಿರೋಧವಿಲ್ಲ, ಉತ್ಪತ್ತಿಯೂ ಇಲ್ಲ, ಬದ್ಧನಿಲ್ಲ, ಸಾಧಕನೂ ಇಲ್ಲ, ಮುಮುಕ್ಷವೂ ಇಲ್ಲ, ಮುಕ್ತನೂ ಇಲ್ಲ, ಏನಿಲ್ಲ, ಪರಮಾರ್ಥ ಆದ. ಮೋಕ್ಷನೂ ಇಲ್ಲ. ಹೌದು, ಎಂತ ಮಾತ್ರಿ ಇದು! ಎಷ್ಟು ಒಂದು ಪ್ರಾಂಜಲ ಮನಸ್ಸು, ಎಷ್ಟು ಕ್ಲಿಯರ್ ಹೇಳ್ತಾರ ನೋಡ್ರಿ. ಯಾರಾದ್ರೂ ಬಿಡೇಕ್ ಬಿದ್ದರ ಮೋಕ್ಷ ಐತ ಅನ್ಬೇಕಾಗಿತ್ತ ಅನ್ನಿಸ್ತದಲ್ಲ. ಎಲ್ಲ ಬಿಡೇಕ್ ಬೀಳೋರು ನಾವು ಸಂಸಾರಿಕರು. ಅವ್ರು ಯಾಕೆ ಬಿಡೇಕ್ ಬೀಳ್ತಾರ್ರಿ? ಯಾರ್ದು ಬಿಡೆ ಇಲ್ಲ ನೋಡ್ರಿ ಸನ್ಯಾಸಿಗಳಿಗೆ. ಪರಮಾತ್ಮನ್ ಒಳಗೆ ಎಲ್ಲ ಸೇರ್ಕೊಂಡಾಗ ಮುಕ್ತಿನೇ ಇಲ್ಲ, ಒಂದೇ ಆಗಿರ್ತತಿ ಎಲ್ಲ ಎಲ್ಲ ಒಂದೇ ಆಗ್ಬಿಟ್ಟಿರ್ತದೆ. ಮುಕ್ತಿ ಇಲ್ಲ ಅನ್ನೋದು ಎಷ್ಟು ದೊಡ್ಡ ಮಾತು ನೋಡ್ರಿ, ವಿಚಿತ್ರ ಅನಿಸ್ತದೆ. ಇರ್ಲಿ. Only from the Adhyaropa angle, the Vyavaharika angle, they are accepted because Vyavahara serves as a stepping stone to Paramartha. ವ್ಯವಹಾರಿಕ ಸತ್ತಾದಾಗ ಒಪ್ಕೋಬೇಕಾಗ್ತದ ಬಂಧದ ಮೋಕ್ಷದ. ಆದ್ರೆ ಅಧ್ಯಾರೋಪ ಆದ್ಮೇಲೆ ಏನ್ ಒಪ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ. ಅಧ್ಯಾರೋಪದಾಗ ಒಪ್ಕೋಬೇಕಾಗ್ತದೆ, ಯಾಕಂದ್ರೆ ಸ್ಟೆಪ್ಪಿಂಗ್ ಸ್ಟೋನ್, ಅದನ್ನ ಹತ್ತೇ ಬರ್ಬೇಕಲ್ಲ ನಾವ್ ಮೇಲೆ, ಅಲ್ಲಿ ಒಪ್ಕೋಬೇಕಾಗ್ತದ, 10 ಮಠ ಒಪ್ಕೋಬೇಕಾಗ್ತದ. ಒಂದೇತಕ್ ಹೊಂಟೇವಿ ಅಂದ್ರೆ ಅದು ಖರೆ ಅಂತ ಹೋಗ್ಬೇಕೆ. ಒಂದೇತ ಸುಳ್ಳು ಬಿಡ್ರಿ, ಅದೇನಂತ ಹೋಗದಾಗ ಬಿಡ್ತೀರೇನ? ಒಂದೇತಕ್ ಹೋಗ್ಬೇಕು, 2ನೇತ ಚಲೋ ಅನ್ಬೇಕು, 2ನೇತಕ್ಕೂ ಹೋಗ್ಬೇಕು, ಅದನ್ನು ಬಿಡ್ಬೇಕು, 3ನೇತಕ್ ಹೋಗ್ಬೇಕು. ಸಾಧನೆ ಅದರಿ, ಸಾಧನೆ ಅದ. ನಾವು ಒಮ್ಮಗಲೇ SSLC ಹೋಗ್ತೇನೆ ಆಗಂಗಿಲ್ಲ. 1ನೇತಕ್ ಹೋಗ್ಬೇಕು, ಆಮೇಲೆ ಅಲ್ಲಿ 1 ವರ್ಷ ಅಭ್ಯಾಸ ಮಾಡ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಪಾಸ್ ಆಗ್ಬೇಕು, 2ನೇತಕ್ ಹೋಗ್ಬೇಕು. ಹಿಂಗದ ವ್ಯವಹಾರಿಕ. ಅದನ್ನ ದಾಟಿದ ಮ್ಯಾಲೆಲ್ಲ ಪಾರಮಾರ್ಥ. ಧರ್ಮ ದಾಟಿದ ಮ್ಯಾಗ ಅಧ್ಯಾತ್ಮ. ಇನ್ನು ಧರ್ಮನ ಗೊತ್ತಿಲ್ಲ ಅಂದಾಗಿನ ಅಧ್ಯಾತ್ಮ ಎಲ್ಲಿ ಮಾತು? ಗೌಡಪಾದ ಹ್ಯಾಸ್ ನೌ ಕಮ್ ಟು ದಿ ನಾಸ್ತಿಕ ದರ್ಶನ ಬೌದ್ಧಿಸಂ. ಈಗ ಇಷ್ಟೆಲ್ಲ ಆದ್ಮ್ಯಾಗ ಆಸ್ತಿಕ ದರ್ಶನ ಅಲೆಗಳಿದ್ರು, ಈಗ ನಾಸ್ತಿಕ ದರ್ಶನಕ್ಕೆ ಬರ್ತಾರ. ಇನ್ನೊಮ್ಮೆ ಹೇಳಾಗತ್ತಾರ. ನಾಸ್ತಿಕ ದರ್ಶನದಾಗ ಬೌದ್ಧರದ 4 ಮಂದಿ ಹೇಳಿದ್ರಲ್ಲ ನಿನ್ನೆ, ಅದನ್ನ ಇನ್ನೊಮ್ಮೆ ಹೇಳ್ತಾರೆ ಕೇಳಿ. ದ ನಾಸ್ತಿಕ ದರ್ಶನಮ್ಸ್ ಆರ್ ಕನ್ಸಿಡರ್ಡ್ ಟು ಬಿ 6 in number. ನಾಸ್ತಿಕರು ಎಷ್ಟು ಮಂದಿ ರೀ? 6 ಮಂದಿ. ಯಾರ್ಯಾರು? ಚಾರ್ವಾಕ, ಜೈನ ಮತ್ತು ಬೌದ್ಧರಲ್ಲಿ 4 ಪ್ರಭೇದಗಳು. ಇವ್ರು 6 ಮಂದಿ ಏನದಾರಲ್ಲ ನಾಸ್ತಿಕರು.
Of those six, four are the branches of Buddhism. 4 ಮಂದಿ ಬುದ್ಧನ ಶಿಷ್ಯರು. ಅವರು 4 ಮತಗಳನ್ನು ಸ್ಥಾಪಿಸಿದರು. The 5th one is Jainism and the 6th one is Lokayata, materialism. Lokayata, Jaina and 4. Lokayata ಅಂದ್ರು ಅದ, ಚಾರ್ವಾಕ ಅಂದ್ರು ಅದ. ಲೋಕಾಯತರು ಅಂತಾರ. ಚಾರ್ವಾಕ ಅಂತ ಏನಂತೇವಲ್ಲ, ಅವರು ಲೋಕಾಯತರು ಅಂತ ಕರೀತಾರೆ. ಜೈನ ಮತ್ತೆ 4 ಮಂದಿ ಬೌದ್ಧರು ಆರ್ ದಿ 6 ನಾಸ್ತಿಕ ದರ್ಶನಮ್ಸ್. They are called Nastika because they don't accept Veda as a Pramanam. ಬರೀ ನಾಸ್ತಿಕರು ಯಾಕಂತಾರ ಅಂದ್ರೆ ಅವ್ರು ವೇದ ಪ್ರಮಾಣವನ್ನು ಒಪ್ಪುವುದಿಲ್ಲ ಮತ್ತೆ ಈಶ್ವರನ್ನ ಒಪ್ಪೋದಿಲ್ಲ. 2 ರೀತಿಯಿಂದ ನಾಸ್ತಿಕರು ಅಂತೇವೆ. ಯಾರು ಈಶ್ವರನ ಒಪ್ಪೋದಿಲ್ಲ ಅವರು ನಾಸ್ತಿಕರು, ಯಾರು ವೇದ ಪ್ರಮಾಣ ಒಪ್ಪೋದಿಲ್ಲ ಅವರು ನಾಸ್ತಿಕರು. Purva Mimamsaka comes under a peculiar type. It is called Astika Darshanam because it accepts Veda Pramanam, Veda, Karma, Kanda, Pramanam, but peculiarly it doesn't accept Ishvara. From Ishvara view, Purva Mimamsa is Nastika, but from Veda angle it is Astika. Note, illೊಂದು ಮಾತು ಹೇಳ್ತಾರೆ. ಪೂರ್ವ ಮೀಮಾಂಸಕರು ಏನ್ ಬರ್ತಾರಲ್ಲ, ದ್ವೈತಿಗಳು, ಕರ್ಮಕಾಂಡ ವಾದಿಗಳು, ಯಜ್ಞ ಹೋಮ ಹವನ ಹೇಳ್ತಾರಲ್ಲ, ನಿಮಗೆ ಇಂಥದ್ದು ಬೇಕಂದ್ರೆ ಇಂಥ ಯಜ್ಞ ಮಾಡ್ರಿ, ಹಿಂಗ ಬೇಕಂದ್ರೆ ಹಂಗ ಮಾಡ್ರಿ, ಹಂಗ ಬೇಕಂದ್ರೆ ಹಿಂಗ ಮಾಡ್ರಿ, ಹೋಮ ಮಾಡ್ರಿ, ಹವನ ಮಾಡ್ರಿ ಹೇಳ್ತಾರಲ್ಲ ಇವ್ರು ಪೂರ್ವ ಮೀಮಾಂಸಕರು. ಅವರು ಜ್ಞಾನಕಾಂಡ ಹೇಳುದಿಲ್ಲ, ಕರ್ಮಕಾಂಡ ಹೇಳ್ತಾರಲ್ಲ. ಇವ್ರಿಗೆ ಏನ್ ಅನ್ಬೇಕ್ರಿ? ಆಸ್ತಿಕರು ಅನ್ಬೇಕು, ನಾಸ್ತಿಕರು ಅನ್ಬೇಕು? ವೇದ ಪ್ರಮಾಣ ಒಪ್ಪೋದ್ರಿಂದ ಇವ್ರಿಗೆ ಆಸ್ತಿಕರು ಅನ್ಬೇಕು, ಇವ್ರು ಈಶ್ವರನ ಒಪ್ಪೋದಿಲ್ಲ ಆದ್ರಿಂದ ನಾಸ್ತಿಕರು ಅನ್ಬೇಕು. ಹಂಗಾರ ಇವ್ರಿಗೆ ಏನ್ ಅನ್ಬೇಕು ಅಂದ್ರೆ ಆಸ್ತಿಕರಲ್ಲಿ ನಾಸ್ತಿಕರು ಅನ್ಬೇಕು. ಪೂರ್ವ ಮೀಮಾಂಸಕರು ಆಸ್ತಿಕರು ಖರೆ, ಅದರಲ್ಲಿ ಮತ್ ನಾಸ್ತಿಕರು. ವೇದ ಪ್ರಮಾಣ ಒಪ್ತಾರ, ಈಶ್ವರನ ಒಪ್ಪೋದಿಲ್ಲ. ವೇದದ ದೃಷ್ಟಿಯಿಂದ ಪ್ರಮಾಣ ಒಪ್ತಾರ ಅಂದಾಗ ಆಸ್ತಿಕರು, ಈಶ್ವರನ ಒಪ್ಪೋದಿಲ್ಲ ಅನ್ನೋದ್ರಿಂದ ನಾಸ್ತಿಕರು. ಇಷ್ಟು ಹೇಳಿ ಗೌಡಪಾದಾಚಾರ್ಯರ ದೃಷ್ಟಿ ಯಾಕಡೆ ಹೋಗ್ತದ ಅಂದ್ರೆ ಈಗ ಬೌದ್ಧ ಧರ್ಮದ ಬಗ್ಗೆ 24ರಿಂದ 28ನೇ ಶ್ಲೋಕದವರೆಗೆ ಹೇಳಾಗತ್ತ. These verses will be summarized instead of verse by verse analysis. ಸಂಪೂರ್ಣವಾಗಿ ಈ 5 ಶ್ಲೋಕಗಳ ಅರ್ಥವನ್ನ ಒಮ್ಮೆ ಹೇಳಿಬಿಡ್ತಾರೆ. ಒಂದು ಕಾರಿಕೆ ಆದ್ಮೇಲೆ ಇನ್ನೊಂದು ಕಾರಿಕೆಯನ್ನ ಹೇಳೋದಿಲ್ಲ. ಎಲ್ಲ ಕಾರಿಕೆಗಳ ಸಮಗ್ರವಾದ ಅರ್ಥವನ್ನ ಒಮ್ಮೆ ಹೇಳ್ಬಿಡ್ತಾರೆ. ಅದು ಒಂದು ಫ್ಲೋನಾಗ ಬಂದ್ರನ ಅದು ರುಚಿ ಹತ್ತದ ಅಂತ ಆ ನಮೂನೆ ಹೇಳ್ತೀವಿ ಅಂತಾರೆ. In the last class, 4 schools of Buddhism were talked about. ಹಿಂದಿನ ಒಂದು ತರಗತಿಯಲ್ಲಿ ಆ ಬೌದ್ಧರ ಪ್ರಭೇದಗಳನ್ನು ಹೇಳಿದ್ರು. ಯಾರು ಬೌದ್ಧರ ಪ್ರಭೇದಗಳು? ಸೌಂತ್ರಾಂತಿಕ, ವೈಭಾಷಿಕ, ಯೋಗಾಚಾರ್ಯ ಮತ್ತು ಮಾಧ್ಯಮಿಕ. ಇವ್ರು 4 ಮಂದಿ. 1 and 2 together are called ಹೀನಯಾನ ಬುದ್ಧಿಸ್ಟ್. 1, 2 ಏನದಾರಲ್ಲ ಇವ್ರಿಬ್ಬರಿಗೂ ಕೂಡಿಸಿ ಹೀನಯಾನ ಅಂತಾರ. ಯಾರ್ಯಾರಿಗರಿ? ಸೌಂತ್ರಾಂತಿಕ ಮತ್ತು ವೈಭಾಷಿಕ ಇಬ್ಬರಿಗೂ ಕೂಡಿಸಿ ಒಂದ್ ಹೆಸರು ಹೀನಯಾನ ಬೌದ್ಧರು ಅಂತ ಕರೀತಾರೆ. ತಿಳ್ಕೊಡ್ರಿ ಇವು, ಯಾಕಂದ್ರೆ ಇವು ಯಾರು ಹೇಳದಲ್ಲ ನಿಮಗೆ. ಮತ್ತೆ 3, 4 ಕೂಡಿಸಿ ಏನಂತಾರಪ್ಪ ಅಂತಂದ್ರ ಮಹಾಯಾನ ಬೌದ್ಧರು ಅಂತಾರ. 3, 4 ಯಾರು? ಯೋಗಾಚಾರ ಮತ್ತು ಮಾಧ್ಯಮಿಕ. ಇವ್ರನ್ನ ಕೂಡಿಸಿ ಏನಂತಾರ? ಅವ್ರಿಗೆ ಮಹಾಯಾನ. ಹೀನಯಾನ ಮಹಾಯಾನ ಅಂತ ಕರೀತಾರ. 4 ಹೋಗಿ 2 ಮಾಡ್ತಾರ ಮಾಡೋರು ಕೆಲವು ಮಂದಿ. The difference among these 4 schools are, ಅಂದ್ರೆ ಏನ ಹೇಳ್ತಾರಪ್ಪ ಇವರು? ಅವ್ರ ವಾದ ಏನು? ಒಂದೇದಾವ ಬಾಹ್ಯಾರ್ಥ ಪ್ರತ್ಯಕ್ಷ ವಾದಿನಃ. ಜಗತ್ತು ಹೊರಗದ ಅಂತಾನ, ಶರೀರ ಬಿಟ್ಟು ಹೊರಗದ ಅಂತಾನ ಜಗತ್ತು. ಯಾರು? ಒಂದೇದಾವ ಸೌಂತ್ರಾಂತಿಕ. 2ನೇದಾವ ಏನಂತಾನ? ಅದು ಪ್ರತ್ಯಕ್ಷ ಪ್ರಮಾಣ, ಹೊರಗ ಪ್ರತ್ಯಕ್ಷ ಐತಿ ಅನ್ನೋವ ಸೌಂತ್ರಾಂತಿಕ. ಹೊರಗ ಐತಿ ಅನುಮಾನ ಪ್ರಮಾಣದಿಂದ ಹೇಳ್ತೇನೆ ಅನ್ನೋವ 2ನೇದಾವ. ಯಾರು? ವೈಭಾಷಿಕ. 3ನೇದಾವ ಏನಂತಾನ? ಬಾಹ್ಯಾರ್ಥ ಮಿಥ್ಯತ್ವವಾದಿನಃ. ಹೊರಗೈತಿ ಮಿಥ್ಯಾ ಐತಿ ಅನ್ನೋವ 3ನೇದಾವ. ಯಾರು? ಯೋಗಾಚಾರ್ಯ.
ಅಂಡ್ ಸರ್ವತ್ರ ಮಿಥ್ಯತ್ವವಾದಿನಃ ಅನ್ನವ ಎಲ್ಲಾ ಕಡೆನೂ ಮಿಥ್ಯದ ಶೂನ್ಯವಾದಿ ಏನದನ್ನ ನಾಲ್ಕನೇದಾವ ಮಾಧ್ಯಮಿಕ ಬುದ್ಧ. ದ ಫಸ್ಟ್ ಸ್ಕೂಲ್ says that external world is existent and it is proved by ಪ್ರತ್ಯಕ್ಷ ಪ್ರಮಾಣಂ. ಒಂದೇದಾವ ಏನಂತಾನ ಇವ ಸೌತ್ರಾಂತಿಕ ಜಗತ್ತು ಅನ್ನೋದೇನದ ಶರೀರ ಬಿಟ್ಟು ಹೊರಗದ. ಒಂದು ಎರಡನೇದೇನು ಇದು ನಿನಗೆ ಹೆಂಗ್ ಗೊತ್ತಾತು ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾತು ಅಂತ. ಎರಡನೇದವ ಏನದನಲ್ಲ ವೈಭಾಷಿಕ, SVYM ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. SVYM, ಎಸ್ ಅಂದ್ರ ಸೌತ್ರಾಂತಿಕ, ವಿ ಅಂದ್ರ ವೈಭಾಷಿಕ, ವೈ ಅಂದ್ರ ಯೋಗಾಚಾರ್ಯ, ಎಂ ಅಂದ್ರ ಮಾಧ್ಯಮಿಕ. ಎರಡನೇದವ ಏನಂತಾನ, the second school also says that external world exists but it is to be inferred from our experience. ನಮಗ್ ಪ್ರತ್ಯಕ್ಷ ಇಲ್ಲ, ಅದು ನಮಗ ಅನುಭವಕ್ಕೆ ಬರ್ತದ ಅಂತ ತಿಳ್ಕೊಂಡು ನಾವು ಅನುಭವಕ್ಕೆ ಬರ್ತೈದ ಅಂತ ತಿಳ್ಕೊಂಡು ಅಲ್ಲಿ ಅದ ಅಂತ ಅನ್ಬೇಕಾಗ್ಯದ. ಅನುಮಾನ ಪ್ರಮಾಣದಿಂದ ನಾವು ಜಗತ್ ಅದ ಅಂತೇವಿ. ಅಂದ್ರ ಅವ ಎದಕ್ ಕೊಟ್ಟ ಮಹತ್ವ? ಅನುಭವಕ್ಕೆ ಮಹತ್ವ ಕೊಟ್ಟ ಎರಡನೇದವ. ಒಂದನೇದವ ಪ್ರತ್ಯಕ್ಷಕ್ಕೆ ಮಹತ್ವ ಕೊಟ್ಟ, ಎರಡನೇದವ ಅನುಮಾನಕ್ಕೆ ಮಹತ್ವ ಕೊಟ್ಟ, ಅನುಮಾನ ಪ್ರಮಾಣಕ್ಕೆ ಮಹತ್ವ ಕೊಟ್ಟ. ವಿ ಆರ್ ಓನ್ಲಿ ಅವೇರ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ನಮಗ ಅನುಭವ ಆಯ್ತಪ್ಪ, ನಮ್ಗ ಅನುಭವ ಮುಖ್ಯ. ನಮಗ್ ಪ್ರಪಂಚ ಕಾಣ್ತದ, ಪ್ರತ್ಯಕ್ಷ ಅನ್ನೋದಿಲ್ಲ. ನಾವು ನಮ್ಗೆ ಅನುಭವ ಆಗ್ತದ, ಆದ್ದರಿಂದ ಜಗತ್ತದ ಅಂತ ನಾವ. ಎರಡನೇದವ ಎಕ್ಸ್ಟರ್ನಲ್ ವರ್ಲ್ಡ್ ಎಕ್ಸಿಸ್ಟ್ ಬಟ್ ಇಟ್ ಈಸ್ ಟು ಬಿ ಇನ್ಫರ್ಡ್ ಫ್ರಾಮ್ ಅವರ್ ಎಕ್ಸ್ಪೀರಿಯನ್ಸಸ್. ನಮ್ಮ ಅನುಭವ ಆಗ್ತದೆ ಅಂದಾಗ ಜಗತ್ ಹೊರಗೆ ಇರಬೇಕು ಅಂತ ನಾವು. ಎರಡನೇದೇವ ವೈಭಾಷಿಕ. We are only aware of our experiences and from that we have to infer the existence of the world. Experience is pratyaksham, word is anumayam ಅಂತ ನೀವು. ಪ್ರತ್ಯಕ್ಷ ಯಾವ್ದೈತಿ? ಜಗತ್ತಿಲ್ಲ ಅಂತ ನಾವು. ಅನುಭವ ಪ್ರತ್ಯಕ್ಷ ಐತಿ. ಜಗತ್ತ ಅದರಿಂದ ಅನುಮಾನ ಪ್ರಮಾಣದಿಂದ ಜಗತ್ತದ ಅಂತ ಗುರುತಿಡ್ತೀವಿ ಅಂತ ನೀವು. ಎರಡನೇದವ ಬೋತ್ ಆಫ್ ದೆಮ್ ಸೇ ದಟ್ ದೇರ್ ಈಸ್ ಅನ್ ಎಕ್ಸ್ಟರ್ನಲ್ ವರ್ಲ್ಡ್. ಬಟ್ ಇಬ್ರು ಕೂಡಿಸಿ ಏನಂತಾರ ಅವ್ರಿಗೆ? ಹೀನಯಾನ. ಇವ್ರ ಏನಪ್ಪ ಇಬ್ರು ಕೂಡಿಸಿ ಅನ್ನೋದ್ರದೇನು? ಹೊರಗ ಜಗತ್ತದ, ಅದನ್ನ ನಾವು ನೋಡಗತ್ತೇವಿ ಇವ್ರಿಬ್ರು. ಇನ್ನು ಒಳಗ ಮೂರನೇ ಗುಂಪು ನಾವ್ ಏನಂತ ನೋಡ್ರಿ. ಮೂರನೇದವ ಯಾರಿವ? ಮೂರನೇದವ ಯೋಗಾಚಾರ್ಯ. ದ ಥರ್ಡ್ ಗ್ರೂಪ್ ಈಸ್ ದ ಕ್ಲೋಸೆಸ್ಟ್ ಟು ವೇದಾಂತ. ಇವ ವೇದಾಂತಕ್ಕೆ ಸಮೀಪದಾನ. ಇದು ಹೆಂಗ್ ಸಮೀಪ ಅಂತಂದ್ರ ತತ್ವದೃಷ್ಟಿಯಿಂದ ಸಮೀಪ ಅಲ್ಲ. ಮತ್ತ ಸಮೀಪ ಅಂತಂದ್ರ ಬಹಳ ಮಂದಿ ಖರೇನ ತಿಳ್ಕೋಬಾರದು. ಹೆಂಗ್ ಸಮೀಪ ಅಂತಂದ್ರ ಒಂದು ಉದಾಹರಣೆ ಹೇಳ್ತೇನೆ ನಾ. ನಂದೇ ಜೀವನದಾಗ ಒಂದು ಉದಾಹರಣೆ ಹೇಳ್ತೇನೆ. ನಾನು 1970ನೇ ಇಸ್ವಿ ಒಳಗೆ ಮ್ಯಾಟ್ರಿಕ್ ಪಾಸ್ ಆದೆ. 62.25% ತಗೊಂಡು ಫಸ್ಟ್ ಕ್ಲಾಸ್ನ ಪಾಸ್ ಆದೆ ನಾನು. ಆ ವರ್ಷ 77 ಮಾಡಿದವ್ರಿಗೆ ರ್ಯಾಂಕ್ ಸಿಕ್ಕೈತಿ. 77% ಮಾಡಿದವ್ರಿಗೆ 30 ರ್ಯಾಂಕ್ ಕಡೆ ತೆಗಿತಿದ್ರು ಸ್ಟೇಟ್ ಗೌರ್ಮೆಂಟ್ ನಿಂದ. 77% ಮಾಡಿದ ಒಬ್ಬ ಬಿಜಾಪುರದ ಸಾವಳಗಿ ಅನ್ನುವಂತ ವಿದ್ಯಾರ್ಥಿ, ಅವ KMC ಅಡ್ಮಿಷನ್ ಮಾಡ್ಬೇಕು, ಇಲ್ಲೇ ಹುಬ್ಬಳ್ಳಿಯಾಗ PUC ಮಾಡ್ಬೇಕು ಅಂತ ತಿಳ್ಕೊಂಡು, ಡಾಕ್ಟರ್ ಆಗ್ಬೇಕು ಅಂತ ತಿಳ್ಕೊಂಡು PUCಗೆ ನಮ್ಮ ಕಾಲೇಜಿಗೆ ಬಂದು ಹಚ್ಚಿದವ. ಕಾಲೇಜ್ನಾಗ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಜಾಬಿನ್ ಕಾಲೇಜ್ನಾಗ ಪರಿಚಯ ಮಾಡ್ಕೊಂಡ್ರಿ. ಮೊದಲ ಬಂದಾಗ ಎಲ್ಲರೂ ಎಲ್ಲೆಲ್ಲಿಂದ ಬಂದಿರಿ ಅಂತ ಪರಿಚಯ ಮಾಡ್ಕೋಬೇಕಾದ್ರೆ ಅವ ಹೇಳಿದ, ನಾನ್ರಿ ಇಂಥ ಸಾವಳಗಿ ಅಂತ ನನ್ನ ಹೆಸರು. ಅವನ ಹೆಸರು ಏನಿತ್ತು ಹೇಳಿದ, ಅವನ್ ನೆನಪಿಲ್ಲ ನನಗೆ. ನಾನು ಸ್ಟೇಟ್ಗೆ 20ನೇ ರ್ಯಾಂಕ್ ಅಂತ ಹೇಳಿದವ. ಬಾ 20ನೇ ರ್ಯಾಂಕ್. ನಾ ಹೇಳಿದೆ ಪರ್ಸೆಂಟೇಜ್ ಎಷ್ಟ್ರಿ ನಿಮ್ಮದು? ಅಂದ್ರೆ 77% ಆಗಿತ್ತು. ಈಗ ನಂಗೆ 98-99 ಹಾಕಿದ್ದಿಲ್ರಿ ಅವಾಗ. ಅವಾಗಿನ ಕಾಲದಾಗ 77% ಮಾಡಿದ್ರೆ ರ್ಯಾಂಕ್ ಬರ್ತಿದ್. 20ನೇ ರ್ಯಾಂಕ್ ಅವ. ಅವಂಗ ನಾನು ಏನ್ ಕೇಳಿದೆ ಅಂದ್ರೆ, ನನ್ಗೆ ಗಣಿತ ಚಲೋ ಇತ್ತು ಸ್ವಲ್ಪ. 99 ತಗೊಂಡಿದ್ದೆ ಗಣಿತಕ್ಕೆ. ನಾ ಗಣಿತಕ್ಕೆ ಎಷ್ಟು ತಗೊಂಡ್ರಿ ಸವಾಲಿಗೆ ಅಂತ ಕೇಳಿದೆ ಅವನು. ನಾ ಗಣಿತಕ್ಕೆ 99 ತಗೊಂಡಿನಿ ಅಂದ. ಹಂಗಾರ ನಾನು ಅವನು ಸಮ ಏನ್ರಿ? ನಾನು 62.25 ವಿದ್ಯಾರ್ಥಿ, ಅವ 77 ಮಾಡಿ 20ನೇ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿ. ಇವತ್ತು ಎಲ್ಲದಾರ ಗೊತ್ತಿಲ್ಲ ಅವರು. ಅದು ನಾನು ಇಲ್ಲಿ ಹೊಂದಿಸಿ ಹೇಳಾಕತ್ತೀನಿ, ಅವಗೂ ನಮಗೂ ಸಮ ಏನ್ರಿ?
ಜಾಣ ವಿದ್ಯಾರ್ಥಿ ಅವ. ಈ ಸ್ಟೇಟ್ಗೆ 20ನೇ ರ್ಯಾಂಕ್ ಅಂದ್ರ ಅವನ್ಗಿಂತ ಮ್ಯಾಗ ಬರೇ 19 ಮಂದಿ ಅದ. ನನ್ಗಿಂತ ಮ್ಯಾಗ ಎಷ್ಟು ಲಕ್ಷ ಗಟ್ಲೆ ಮಂದಿ ಅದ. ಗಣಿತದಾಗ ಇಬ್ರು ಒಂದ ಅದೇವಂದ್ರೆ ಎಲ್ಲದ್ರಾಗೂ ಒಂದ ಅದೇವೇನು? ಇಲ್ಲ. ಅವನು ಒಂದೇ ವರ್ಷದಾಗನ ಎಲ್ಲಾ ವಿಷಯ ಅಭ್ಯಾಸ ಮಾಡುವಂತ ಸಾಮರ್ಥ್ಯ ಐತವ. ನಾ ಇಡೀ ವರ್ಷಾಂಗಟ್ಲೆ ಗಣಿತ ಬಿಟ್ಟು ಬೇರೆ ಮಾಡಿದ್ದೇ ಇಲ್ಲ. ನಾ ಗಣಿತ ವಿಷಯ ಬಿಟ್ಟು ಬೇರೆ ವಿಷಯ ನಾ ಒಟ್ಟ ಮಾಡಿದ್ದಿಲ್ಲ. ನಾ ಮನ್ಯಾಗ ಅಭ್ಯಾಸ ಮಾಡಿದ್ದಿಲ್ಲ. ಶಾಲ್ಯಾಗ ಏನ್ ಹೇಳಿದ್ದ ಕೇಳಿದ್ರ ಅದ್ರ ಮ್ಯಾಗ ಬರೆದು ಪಾಸ್ ಆಗ್ಯಾನ. ಹಂಗ ಇವ 3ನೇ ಪಕ್ಷದವ ಯೋಗಾಚಾರ್ಯ ವೇದಾಂತಕ್ಕೆ ಸಮೀಪ ಅದಾನ ಅಂದ್ರ ತತ್ವ ದೃಷ್ಟಿಯಿಂದ ಅಲ್ಲ. ಹಿಂಗ ಯಾವ್ದೋ ಒಂದ್ ವಿಷಯದಾಗ ಅಂದ್ರೆ ಜಗತ್ ಇಲ್ಲ ಅಂತ ನಾವ್ ಅಂತೇವಲ್ಲ, ಆ ಒಂದ್ ವಿಷಯದಾಗ ಸಮೀಪ ಅದಾನ. ಗಣಿತದಾಗ ನಾವಿಬ್ರು ಸಮೀಪ ಅದೇವಿ. ಎಲ್ಲಾ ವಿಷಯ ನೋಡಿ ನಾವ ರ್ಯಾಂಕ್ ಸ್ಟೂಡೆಂಟು, ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಷ್ಟೇ. ಹಿಂದೆ ತಿಳ್ಕೊಬೇಕು. ಸಮೀಪ ಅದಾನ ಅಂತಂದ್ರ ನಮಗೂ ವೇದಾಂತಕ್ಕ ವೇದಾಂತಿಗೆ ಯಾರ ಯೋಗಾಚಾರ್ಯ ಸಮೀಪ ಅದಾನ ಅಂತಂದ್ರ ತಾತ್ವಿಕ ದೃಷ್ಟಿಯಿಂದ ಅಲ್ಲ. ನಾವು ಜಗತ್ತಿಲ್ಲ ಅಂತೇವಿ, ಅವನು ಜಗತ್ತಿಲ್ಲ ಅಂತಾನ ಆ ದೃಷ್ಟಿಯಿಂದ. ಒಂದ್ ವಿಷಯದಾಗ ಅಷ್ಟ ಫರಕ್. ಇದು ಸಮಾದೇವಿ ಉಳಿದ್ರಾಗ ಅಜಗಜಾಂತರ ಫರಕ್ ಅದ. ನನಗೂ ಸಾವಳಿಗೆಗೆ ಅಜಗಜಾಂತರ ಫರಕ್. ಹಂಗ ವೇದಾಂತಿಗಳಿಗೂ ಮತ್ತು ಈ ಒಂದು ಮಾಧ್ಯಮಿಕ ಯಾರಿವ ಯೋಗಾಚಾರ್ಯನಿಗೂ ಅಜಗಜಾಂತರ ಫರಕ್ ಅದ. ತಿಳಿಯಾಗತೈತೇನ್ರಿ? ತಿಳಿಲಿ ಅಂತ ಹೇಳಿದೆ. ಹೂನ್ರಿ ಅಜ್ಜರ ಅರ್ಥ ಆಕತಿ. ಹಂಗ ನಿಮ್ಮ ಜೀವನದಾಗ ಯಾವ ಉದಾಹರಣೆ ಇದ್ರೆ ತಿಳ್ಕೊಡ್ರಿ. ಪ್ರಾಂಜಲವಾಗಿ ವಿಚಾರ ಮಾಡಿದ್ರೆ ಗೊತ್ತಾಗ್ತಾವ, ಯಾವ ಇದ್ದೇ ಇರ್ತಾವ. The third group is the closest to Vedanta and we generally join them initially. ನಾವು ಅವರು ನಮ್ಮ ಸಮೀಪ ಅದಾರಂತ ಅವ್ರು ಕೂಡ್ಕೊಂಡು ನಾವು ಮಾತಾಡ್ತೀವಿ ಅಂತಾರೆ. This school says that external world seems to be present but doesn't exist separate from the observer, the conscious principle. ಅವೇನಂತಾನ ಅಂತಂದ್ರ, ಈಗ 3ನೇದವ್ರ ವಿಚಾರ ನಾವು ಹೊಂದಿಸ್ಕೋತೀವಿ. ಹೆಂಗಂದ್ರ ಅವ ಹೊರಗಿನ ಜಗತ್ತೇ ಶೂನ್ಯ ಅಂತ ನಾವು ಇಲ್ಲ ಅಂತ. ನಾವು ಜಗತ್ ಹೊರಗೆ ಇಲ್ಲ ಅಂತ, ಒಳಗೈತಿ ಅಂತ ನಾವೇನಂತೀವಿ? ಹೊರಗಿನ ಜಗತ್ತ ಇಲ್ಲ ನಾವು ಅಂತೀವಿ. ಆದ್ರ ಸೀಮ್ಸ್ ಟು ಬಿ ಪ್ರೆಸೆಂಟ್ ತೋರ್ತತಿ. ತೋರಿದ್ರು ಕೂಡ ಅದು ಆತ್ಮನನ್ನ ಹೊರತುಪಡಿಸಿ ತೋರುದಿಲ್ಲ. ಆತ್ಮನನ್ನ ಅವಲಂಬಿಸಿಕೊಂಡ ತೋರ್ತದ ಅನ್ನೋ ದೃಷ್ಟಿಯಿಂದ ನಾವು ಒಪ್ತೀವಿ. Conscious alone is the reality and the world and the objects are not separate from that consciousness, just as there is no pot separate from the clay. ನಾವೇ ಹೆಂಗ್ ಹೇಳ್ತೀವಿ ಅಂದ್ರ, ಆ ಗಡಿಗೆ ಅದಲ್ಲ, ಅದು ಗಡಿಗೆ ಏನೈತಿ? ಅದು ಮಣ್ಣದ ಅಂತೀವಿ ನಾವು. ಗಡಿಗೆ ಇಲ್ಲ ಅಂತೀವಿ ಅಂದ್ರೆ ಏನು? ಮಣ್ಣ ಐತಿ. ಗಡಿಗೆ ಇಲ್ಲವೇ ಇಲ್ಲ. ತಳ ಹಿಡಿದ್ ನೋಡಿದ್ರು ಮಣ್ಣ ಹತ್ತದ, ಮ್ಯಾಗಿಂದ ಹೊಟ್ಟಿ ಡುಮ್ಮ ಭಾಗ ನೋಡಿದ್ರು ಮಧ್ಯ ಭಾಗ ಹಿಡಿದ್ರು ಮಣ್ಣ ಹತ್ತದ, ಕಂಠ ಭಾಗ ಹಿಡಿದ್ರು ಮಣ್ಣ ಹತ್ತದ. ಎಲ್ಲದ ನಿಮ್ ಗಡಿಗೆ ಅಂತ ನಾವ್ ಅಂತೀವಿ. ಅವ ಇಲ್ಲವೇ ಇಲ್ಲ ಅಂತಾನ. ಅವಂಗ ನಮ್ಗ ಇಷ್ಟ ವ್ಯತ್ಯಾಸ. ಇಷ್ಟ ಅಂದ್ರು ಅಜಗಜಾಂತರ ವ್ಯತ್ಯಾಸ ಅದ ರೀ, ತಿಳ್ಕೊಡ್ರಿ. ಪಾಟ್ ಈಸ್ ಓನ್ಲಿ ಎ ವರ್ಡ್ ಅಂಡ್ ನಾಟ್ ಎ ಸಬ್ಸ್ಟನ್ಸ್. ನಾವೇನಂತೀವಿ? ಗಡಿಗೆ ಅನ್ನೋದು ಕೇವಲ ಶಬ್ದ. ವಾಚಾರಂಭಣಂ ವಿಕಾರೋ ನಾಮಧೇಯ, ಚಾಂದೋಗ್ಯ ಉಪನಿಷತ್ನ ಬರ್ತದೆ ಈ ಮಾತು. ಗಡಿಗೆ ಅನ್ನೋದು ಕೇವಲ ನಾಲ್ಗಿ ತುದಿ ಮ್ಯಾಗ ಐತಿ. ವಾಚಾರಂಭಣ ಅಂದ್ರೆ ಏನ್ರಿ? ನಾಲ್ಗಿ ತುದಿ ಮ್ಯಾಗ ಐತಿ. ನಿಜವಾಗಿ ಗಡಿಗೆ ಅನ್ನೋದು ಇಲ್ಲವೇ ಇಲ್ಲ. ಏನದ? ಅದು ಮಣ್ಣ ಅದ. ಅದಕ್ಕೆ ಗಡಿಗೆ ಅನ್ನಾಗತ್ತೀವಿ. ಗಡಿಗೆ ಅನ್ನೋ ಮುಂದು ಮಣ್ಣ ಐತಿ. ಮಣ್ಣು ಬಿಟ್ಟು ಗಡಿಗಿಲ್ಲ ಅಂತ ಅನ್ನೋದು ನಮ್ದ ಅರ್ಥ. ಹಂಗ ಜಗತ್ತು ಇದ್ರ ಅಂತಂದ್ರ ಗಡಿಗಿದ್ದಂಗ, ಮಣ್ಣು ಅಂದಂಗ ಪರಮಾತ್ಮ ತತ್ವ, ಆತ್ಮ ಇದ್ದಂಗ, ಅರಿವಿದ್ದಂಗ ನಮ್ದು. ಹಂಗಾರೆ ವಸ್ತು ಏನದ ರೀ? ವಸ್ತು ಏನದ? ಅಲ್ಲಿ ಗಡಿಗೆಯೊಳಗ ವಸ್ತು ಗಡಿಗಿಲ್ಲ, ಮಣ್ಣದ. ಹಂಗಾರೆ ಜಗತ್ನಾಗ ಏನದ? ಜಗತ್ತಿಲ್ಲ. ಮತ್ತೇನದ? ವಸ್ತು ಏನದ ಅಂದ್ರ ಪರಮಾತ್ಮ ತತ್ವ, ಅರಿವು ಇದೆ. ತಿಳ್ಕೊಳ್ರಿ.
Reducing further and further, the ultimate substance is the observer and the consciousness. ಇದನ್ನ ವಿಚಾರ ಮಾಡಿ 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 ಫಿಲ್ಟರ್ ಮಾಡಿ ಮಾಡಿ ಸೋಸಿ 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 ತೆಗೆದಾಗ ಏನಂತೇವಿ, ದೃಕ್ಕನ್ನ ಬಿಟ್ಟು ಹೊರತುಪಡಿಸಿ ದೃಶ್ಯ ಅನ್ನೋದು ಇಲ್ಲ. ಅಬ್ಬ, ದೃಕ್ಕ ಅರಿವದ, ದೃಶ್ಯ ಜಡ ಅದ, ಆ ಜಡವಾದದ್ದು ಇಲ್ಲವೇ ಇಲ್ಲ. ಅದು ಏನದ ಅಂದ್ರೆ ಅದು ದೃಕ್ಕದ ಸ್ವರೂಪ ಐತಿ. ಮಣ್ಣು ಅದು ಗಡಿಗೆ ಇಲ್ಲ ಇಲ್ಲ, ಗಡಿಗೆ ಏನೈತಿ, ಮಣ್ಣದ. ಮಣ್ಣು ತೆಗೀರಿ ಅದ್ರಾಗಿಂದ ಗಡಿಗೆ ಎಲ್ಲೈತಿ ಹೇಳ್ರಿ, ಇಲ್ಲ ಇಲ್ಲ. ದಿಸ್ ಇಸ್ ಅ ವೆರಿ ಸಿಮಿಲರ್ ಟು ವಾಟ್ ಅದ್ವೈತ ಸೇಸ್. ನಾವು ಅದ್ವೈತಿಗಳು ಹೇಳುವುದನ್ನ ಅವನು ಹೇಳಕತ್ತಾನ. ಇದು ಸಮೀಪದ ಮೂರನೇದವ್ರು. ಇನ್ನು ನಾಲ್ಕನೇದು ಯಾವ್ರಿ? ಮಾಧ್ಯಮಿಕ. ಅವ ಏನ್ ಹೇಳ್ತಾನ? ದ ಫೋರ್ತ್ ಸ್ಕೂಲ್ ಸೇಸ್ ದ್ಯಾಟ್ ದ ಅಬ್ಸರ್ವ್ಡ್ ವರ್ಲ್ಡ್ ಈಸ್ ಮಿಥ್ಯಾ. ಕಣ್ಣಿಗೆ ಕಾಣುವಂತಹದ್ದು ಏನು ದೃಶ್ಯವಾಗಿ ಕಾಣ್ತದ ಅದು ಮಿಥ್ಯ ಅದ. ಮತ್ತೆ ಯಾರಿಗೆ ಕಾಣ್ತದಲ್ಲ ಅವಾಗ ಅದು ಸತ್ಯ ಅದ. ಅದ ಕಾನ್ಶಿಯಸ್ನೆಸ್ ಈಸ್ ಆಲ್ಸೋ ಮಿಥ್ಯಾ ಅಂತ ನಾವೇನಂತೀವಿ? ಅರಿಯುವವ ಏನದನ? ಆತ್ಮ ಅದನ. ಅರಿಯಲ್ಪಡುವಂತ ವಸ್ತು ಮಿಥ್ಯಾ ಅದ ಅಂತ ನಾವಂತೀವಿ. ಅವ ಏನಂತಾನ? ಅರಿಯಲ್ಪಡೋದು ಮಿಥ್ಯಾ ಅದ, ಅರಿವವನು ಮಿಥ್ಯಾ ಅದನ. ಎರಡೂನು ಅದ್ರಾಗ ಹಾಕ್ಬಿಡ್ತಾನ. ಎವ್ರಿಥಿಂಗ್ ಈಸ್ ಮಿಥ್ಯಾ. ದೃಶ್ಯನು ಮಿಥ್ಯಾ, ದೃಕ್ಕನು ಮಿಥ್ಯಾ. ಅಷ್ಟಂದು ಬಿಡ್ತಾನವ. ನಾವೇನಂತೀವಿ? ಈಗ ಪರಮಾಣು ಬೋಧಿಯೊಳಗೆ ಬಂದೈತ್ ನೋಡ್ರಿ, ದೃಶ್ಯನು ಮಿಥ್ಯಾ, ದೃಕ್ಕನು ಮಿಥ್ಯಾ ಅನ್ಬೇಕಂದ್ರೆ ಎರಡು ಸಾಪೇಕ್ಷಿಕ ಅದಾವ. ಅದಕ್ಕೆ ಅವು ಎರಡು ಮಿಥ್ಯಾ ಅದಾವ. ಇವು ಎರಡಕ್ಕೂ ನಿರಪೇಕ್ಷಿಕವಾದಂತ ದೃಷಿ ನಾವು ಒಪ್ತೀವಿ. ಮುಂದೆ ಅವಾಗ ಒಪ್ಪುದು. ಅಲ್ಲಿ ಮಠ ಕೂಡಿ ಬಂದ ನಾವು, ಅವಾಗ ಹೊಂದಿಕೆ ಅದ. ದೃಷಿ ಅಂತ ಬಂದಿವಿ ಅಂದ್ರೆ ಅವಾಗ ನಮಗ ಬ್ಯಾರೆ ಆತ್ಮತ ದಾರಿ. ಅದಕ್ಕ ನಾವು ಹಂಗ ಅಲ್ಲಿ ಮಠ ಅವನ್ ಕೂಡ ಹೋಕ್ಕೇವಿ. ಅಲ್ಲಿಂದ ನಮ್ದು ದಾರಿ ಬ್ಯಾರೆ ಆಗ್ತದ. ತಿಳಿಯಾತೈತೇನ್ರಿ? ಎಲ್ಲಿ ಮಠ ಕೂಡೇವಿ ನಾವು? ದೃಕ್ಕ ದೃಶ್ಯ ಅನ್ನೋ ಮಠ ಕೂಡೇವಿ. ದೃಕ್ಕ ಆತ್ಮ ಅದ, ದೃಶ್ಯ ಅನಾತ್ಮ ಅದ ನಾವಂತೀವಿ. ಅವ ಏನಂತಾನ? ದೃಶ್ಯನೂ ಅನಾತ್ಮ ಅದ, ದೃಕ್ಕನೂ ಅನಾತ್ಮ ಅದ ಅಂತಾನವ. ಅಲ್ಲಿಂದ ನಮ್ ದಾರಿ, ಅಲ್ಲಿ ಮಠ ನಾವು ಕೂಡಿದೇವಿ. ಅಲ್ಲಿಂದ ನಮ್ ದಾರಿ ಫರಕ್ ಆತ. ದೃಕ್ಕ ಮತ್ತು ದೃಶ್ಯ ಸಾಪೇಕ್ಷಿಕ ಅದಾವ. ಈ ದೃಶ್ಯ ಮತ್ತು ದೃಕ್ಕಿಗೆ ಸಾಪೇಕ್ಷಿಕ ಇರುವಂತದ್ದಕ್ಕ ನಿರಪೇಕ್ಷಿಕವಾದಂತ ಕೇವಲ ದೃಶ್ಯ ಏನದನ ಅವನೇ ಆತ್ಮ ಅದನ ಅಂತ ನಾವ್ ಹೇಳ್ತೀವಿ. ಇಷ್ಟು ಫರಕ್ ಅದ ನೋಡ್ರಿ. ಎವ್ರಿಥಿಂಗ್ ಈಸ್ ಮಿಥ್ಯಾ ಅಂಡ್ ಶೂನ್ಯಂ ಈಸ್ ಅಧಿಷ್ಠಾನಂ. ಹಂಗಾರ ಅಧಿಷ್ಠಾನ ಅರಿವು ಅಂತ ಹೇಳೋರು ವೇದಾಂತಿಗಳು, ಅಧಿಷ್ಠಾನ ಶೂನ್ಯ ಅಂತ ಹೇಳವ ಶೂನ್ಯವಾದಿ. ಮಾಧ್ಯಮಿಕ ನಾಲ್ಕನೇದಾವ. ತಿಳಿತೇನ್ರಿ? ದೃಶ್ಯ ದೃಕ್ಕ ಎರಡು ಸೇರ್ಕೊಂಡ್ರೆ ದೃಶ್ಯ ಆಗ್ತದ್ರಿ. ಎರಡಕ್ಕೂ ಸಾಕ್ಷಿ ಸೇರ್ಕೊಂಡ್ರಲ್ಲ, ಎರಡಕ್ಕೂ ಬ್ಯಾರೆ. ಎರಡಕ್ಕೂ ಸೇರ್ಕೊಂಡ್ರಿ ಹೆಂಗ್ರಿ? ಬ್ಯಾರೆ ಭಿನ್ನ ಭಿನ್ನ. ಇಲ್ಲಿ ಸೇರ್ಕೊಂಡ್ರೆ ಅಭಿನ್ನ ಆಕತಿ. ಸೇರಿಕೊಂಡಿಲ್ಲ ಅದ್ ಬ್ಯಾರೆ. ಎರಡಕ್ಕೂ ದೃಶ್ಯ ಎರಡಕ್ಕೂ ಬ್ಯಾರೆ ಅದ. ಸಮಸತ್ವದಾಗ ಅದಾವ ಇವು ದೃಕ್ ಮತ್ತು ದೃಶ್ಯ. ಆ ದೃಶ್ಯ ಬ್ಯಾರೆ ಸತ್ವದಾಗ ಅದ, ಅದು ಪಾರಮಾರ್ಥಿಕ ಸತ್ವದಾಗ ಅದ. ತಿಳ್ಕೊಡ್ರಿ, ಎಷ್ಟ್ ಮಜಾ ಅದ ಇದು ಶಾಸ್ತ್ರ. ಈಗ ಮಜಾ ಬರ್ತದ ನೋಡ್ರಿ ಬಾಳ. ತಿಳ್ಕೊಂಡ್ರಿ, ಹಿಂಗ್ ತಿಳ್ಕೊಂಡ್ರೆ ಮಜಾ ಬರ್ತದ. ಅಂದ್ರೆ ದೃಕ್ ದೃಶ್ಯ ಅಂದ್ರೆ ಇದು ಒಂದು ವಸ್ತು ನಾನ್ ನೋಡ್ತೀನಿ. ದೃಕ್ ಅಂದ್ರೆ ನಾ ನೋಡವ. ಇವೆರಡೇ ಅಲ್ಲೇನ್ರಿ ದೃಶ್ಯ? ದೃಶ್ಯ ಮತ್ತು ದೃಕ್ ಈಗ ಅಪೇಕ್ಷೆ ಮಾಡ್ತದ್ರಿ. ಅದು ದೃಶ್ಯ ದೃಕ್ ನೋಡೋ ಅದಾನದ್ದಾಗ ಅದು ದೃಶ್ಯ ಆಗ್ತದ. ದೃಶ್ಯ ಇದ್ದಾಗ ದೃಕ್ ಆಗ್ತದ, ದೃಕ್ ಇದ್ದಾಗ ದೃಶ್ಯ ಆಗ್ತದ. ಈಗ ಎರಡು ಒಂದನ್ನೊಂದು ಅಪೇಕ್ಷೆ ಮಾಡ್ತಾವ. ಅಪೇಕ್ಷೆ ಮಾಡದೇ ಇದ್ದಾಗ, ಈಗ ನಾನು ಲಗ್ನ ಆದೆ, ನನಗ್ ಮಗ ಹುಟ್ಟಿದ. ಮಗ ಹುಟ್ಟಿದ ಮೇಲೆ ನನಗ ತಂದೆತನ ಬಂತು.
ಮಗ ಹುಟ್ಟುವಕ್ಕಿಂತ ಮೊದಲ ನಾನು ತಂದೆ ಆಗಿದ್ದೇನು? ಇಲ್ಲ ರೀ. ಇಲ್ಲ. ಹಂಗಾರೆ ನಾ ಇದ್ದಿದ್ದಿಲ್ಲೇನು? ಇದ್ರಿ. ಇದ್ದೆ. ತಂದೆಯಾಗದೆ ಕುಮಾರನಾಗಿ ಇದ್ದೆ. ಹೌದಾ? ಹಾ ರೀ. ಹೌದ್ರಿ. ಈಗ ದೃಶ್ಯ ಇದ್ದಾಗ ದೃಕ್ ಆತು, ದೃಶ್ಯ ಇಲ್ಲದಾಗ ದೃಕ್ ಇಲ್ಲವೇ ಇಲ್ಲ. ಏನು ಅಂದ್ರೆ ದೃಕ್ ಇಲ್ಲ ಅಲ್ಲ, ದೃಕ್ ಐತಿ. ಆದ್ರೆ ಹೆಂಗೈತಿ? ಕೇವಲ ದೃಶ್ಯಾಗಿ ಐತಿ, ದೃಕ್ ಆಗಿಲ್ಲ ಅವಾಗ. ಅದಕ್ಕೆ ದೃಶ್ಯ ಅನ್ನೋದನ್ರಿ, ಆತ್ಮಕ್ಕನೇ ದೃಶ್ಯ ಅನ್ನೋದು. ಆತ್ಮಕ ದೃಶ್ಯ ಅನ್ನೋದ್ರಿ. ನಾ ಆತ್ಮಕ್ಕನೇ ನಿರುಪಾಧಿಕ ದೃಶ್ಯ. ದೃಕ್ ಅಂತ ತಿಳ್ಕೊಂಡಿದ್ದೀರಪ್ಪ ರೀ. ನಿರುಪಾಧಿಕಲ್ರಿಪ್ಪ ದೃಶ್ಯ. ದೃಶ್ಯ ನಿರುಪಾಧಿಕ, ಇದು ಉಪಾಧಿ ಇದ್ದಾಗ ದೃಕ್ ಆಕತಿ. ಹೌದ್ ಹೌದು ಹೌದು. ಬಹಳ ಕಠಿಣ ತಿಳ್ಕೊಳ್ಳೋದ್ರಿ. ಅನಾತ್ಮ ಇದ್ದಾಗ ದೃಶ್ಯ ದೃಕ್ ಆಗ್ತತ್ರಿ, ಅನಾತ್ಮ ಬಿಟ್ರ ದೃಶ್ಯ ಆಕತ್ರಿ. ಅದ ದೃಶ್ಯ ಇದ್ದಾಗ ದೃಕ್ ಆಗ್ತೈತ್ರಿ. ದೃಶ್ಯ ಇದ್ದಾಗ ದೃಕ್ ಆಕೈತಿ, ದೃಶ್ಯ ಇಲ್ದಾಗ ದೃಕ್ ಇರಂಗಿಲ್ಲ ಅಂತಂದ್ರೆ ದೃಕ್ ಇದ್ರೂನು ದೃಕ್ ಅನ್ನಕ್ ಬರಂಗಿಲ್ಲ, ಅದಕ್ಕೆ ದೃಶ್ಯ ಅನ್ಬೇಕಾಗ್ತದ ಅಂತ. ದೃಕ್ ದೃಶ್ಯ ನುಡಿ ಮಾತ್ರ ಅದಾರ ಸರ್, ಇವ್ರು ಇಬ್ರು ಒಬ್ರಿ ಇವ್ರಿ. ನುಡಿ ಮಾತ್ರ ತಂದೆ ಸ್ಥಾನ ದೃಕ್ ಇದ್ದಾವ. ವಿಷಯಗಳಿದ್ರೆ ದೃಕ್ ಅನ್ಸುತ್ತಾನು, ವಿಷಯಾದಿಗಳಿಲ್ದಾಗ ಅವದ ಪುರುಷನ ಅವನೇ ದೃಶ್ಯ ಆಗ್ತಾನೆ. ಇಷ್ಟ ಅವನು ದೃಶ್ಯ ಆಗ್ತಾನೆ. ಈಗ ನೋಡ್ರಿ, ನನಗ ಬ್ಯಾಡ ಬಿಡ್ ಹೋಗಿ ಅದಾನ ಮಗ ಅದಾನ. ಈಗ ಒಬ್ಬವಾಗ ಎಕ್ಸ್ ಅನ್ನೋವಾಗ ಒಬ್ಬ ಮಗ ಹುಟ್ಟಿದ್ಲೇನ ಏನಾದ, ಅವ ತಂದೆ ಸ್ಥಾನ ಬಂತ ಅವಾಗ. ಮುಂದೆ 1-2 ವರ್ಷ 3 ವರ್ಷ ಆತು, ಮಗ ಸತ್ತ ಅಂತ ತಿಳ್ಕೊಟ್ರಿ. ಅವಾಗ ತಂದೆನು ಸತ್ತನ? ಸಾಯಂಗಿಲ್ರಿ, ಪುರುಷ ಮಾತ್ರ ಉಳಿತಾನ. ತಂದೆ ಸಾಯ್ತಾನ, ಪುರುಷ ಉಳಿತಾನ. ಹೆಸರು ಹೋಗ್ತೈತಿ, ತಂದೆ ತನ ಸಾಯ್ತದ. ಹಂಗಿಲ್ಲ, ತಂದೆ ತನ ಸಾಯ್ತದ, ತಂದೆ ಸ್ಥಾನ ಹೋಗ್ತದ, ಆದ್ರ ಅವ ಉಳಿತಾನ, ಪುರುಷ ಉಳಿತಾನ. ಹಂಗ ಇದು ದೃಶ್ಯ ಅಂತಂದ್ರ ಹಂಗದ ನೋಡ್ರಿ. ಇದು ನಿರಪೇಕ್ಷಿಕ ಐತದ, ನಿರಾಕಾರ ನಿರ್ಗುಣ ಐತದ. ಉಪಾಧಿ ಕೂಡ್ತು ಅಂದ್ರ ದೃಕ್ ಆಕತಿ, ನಿರುಪಾಧಿಕ ಇತ್ತಂದ್ರ ದೃಶ್ಯ ಆಗ್ತದ. ಇದು ತಿಳಿಯಾಗ ನಿಮಗ್ ಬರ್ಬೇಕು. ದೃಶ್ಯ ದೃಕ್ಕಿನ ನಡುವೆ ಶಾಶ್ವತನಾದವನು ತಾನಂತೆ ಅಂತ ಹಾಡೈತ್ರಿ. The fourth school says that the observed world is mithya and the observing consciousness is also mithya. Everything is mithya and shunyam is adhishtanam, which means that there is no adhishtanam. This is called shunyavada or niratmavada. These are the 4 schools of Buddhism. ಇವರು 3-4 ಮಂದಿ ಬೌದ್ಧರ ಅವ್ರ ಮತವನ್ನ ಸ್ಥಾಪನೆ ಮಾಡಿದ್ರು. ನಿಜವಾಗಿ ಬೌದ್ಧ ಏನು ಹೇಳಿಲ್ಲ. ಬೌದ್ಧನ 4 ಮಂದಿ ಶಿಷ್ಯರ 4 ರೀತಿ ಅರ್ಥ ಮಾಡ್ಕೊಂಡ್ರು. ಅವ ಮೌನ ಇದ್ದ, ಇವರ ತಮ್ಮ ತಿಳಿದಂಗ ತಾವು ಅರ್ಥ ಮಾಡ್ಕೊಂಡ್ರು 4 ಮಂದಿ. ಬೌದ್ಧನ 4 ಮಂದಿ ಶಿಷ್ಯರು ಇವರು. ಗೌಡಪಾದ ಇಂಟ್ರೊಡ್ಯೂಸಸ್ ಎ ಡಿಬೇಟ್ ಅಮಂಗ್ 2. ಇವ್ರು ಇಲ್ಲೇ ಇಬ್ಬರನ್ನ ತಗೊಂಡು ಈ ಇಬ್ಬರ ನಡಿ ವಾದ ವಿವಾದ ಮಾಡಕ್ ಹಚ್ತಾರೆ. ಈಗ ಯಾರು? ಗೌಡಪಾದಾಚಾರ್ಯ. ಇನ್ ದಿಸ್ ಡಿಬೇಟ್, ಈ ವಾದ ವಿವಾದ ನಡೀತೈತಲ್ಲ, ದ ಮಾಧ್ಯಮಿಕ ಸ್ಕೂಲ್ ಈಸ್ ನಾಟ್ ಇನ್ವಾಲ್ವ್ಡ್. ಇವ ಏನ್ 4ನೇದವ ಅದಲ್ರಿ, ಇವನ್ ತೊಗೊಳೋದಿಲ್ಲ, ಇವನ್ ಹೊರಗಿಡ್ತಾರ, ಮಾಧ್ಯಮಿಕನ ಹೊರಗಿಡ್ತಾರ. ಬಿಕಾಸ್ ದ ಆಬ್ಜೆಕ್ಟರ್ ಹಿಮ್ಸೆಲ್ಫ್ ಈಸ್ ಶೂನ್ಯಂ. The debate is between first 2 groups as one side and the third group as the other. In this debate, Yogacharya wins, establishing that consciousness alone is real and there is no world separate from consciousness. The first 2 schools claim that external world is really externally present. World is Satyam, group number 1 and 2 versus world is Mithya, Yogacharya. Gaudapada joins Yogacharya because Vedanta and Yogacharya agree that the world is Mithya. The first 2 schools are introduced in verse number 24. First line is Bhayartha Pratyakshavadi and the second line is Bhayartha Anumayavadi. ಈಗ ಯಾರ್ಯಾರು ವಾದ ವಿವಾದ ಮಾಡಕತ್ತಾರ ಅಂತಂದ್ರ 1, 2 ಆ ಕಡೆ ಅವ್ರ ಒಂದ್ ಕಡೆ ನಿಂತಾರು. 1, 2 ಅಂದ್ರ ಹೀನಯಾನವಾದಿಗಳು. ಅವ್ರಿಬ್ರು ಏನದಾರಲ್ಲ, ಪ್ರತ್ಯಕ್ಷವಾದಿ ಒಬ್ಬವ, ಅನುಮಾನವಾದಿ ಒಬ್ಬವ.
ಬಾಹ್ಯ ಪ್ರತ್ಯಕ್ಷ ಒಬ್ಬವ ಬಾಹ್ಯ ಅನುಮಾನವಾದಿ. ಇವ್ರಿಬ್ರು ಪ್ರತಿಪಕ್ಷದವ್ರು. ಅವ್ರ ಎದುರಿಗಿದ್ದಾವ ಮೂರನೇದಾವ ಯಾರು? ಯೋಗಾಚಾರ್ಯ ಮತ್ತು ಅವ್ರಿಬ್ಬರು ಗುಂಪಿಗೆ ವಾದ ನಡೆದದ. ಈಗ ನಾವ್ ಕಡೆ ನಿಂದ್ರುದ್ರಿ? ಯಾರ ಕಡೆ ಆಗುದು ನಾವು? ಸದ್ಯದ ಪೂರ್ತಕ ನಾವು ಯಾರ ಕಡೆನೂ ಅಲ್ಲ, ನಮ್ದು ಸ್ವತಂತ್ರನ ಐತಿ. ಈಗ ವಾದ ವಿವಾದ ನಡೆದಾಗ ನಾವ್ ಯಾರ ಕಡೆ ಆಗ್ಬೇಕು? ಯೋಗಾಚಾರ ಮಾಧ್ಯಮಿಕ. ಜಾಣ, ಯೋಗಾಚಾರ ಮಾಧ್ಯಮಿಕರ ಕಡೆ ನಾವು ಆಗ್ಬೇಕು. ತಿಳ್ಕೊಡ್ರಿ, ನಮ್ಮ ಎದುರಿಗೆ ಒಬ್ಬವ ಬಾಹ್ಯ ಪ್ರತ್ಯಕ್ಷವಾದಿ ಅದಾನ, ಒಬ್ಬವ ಬಾಹ್ಯ ಅನುಮಾನವಾದಿ ಅದಾನ. ನಾವು ಮೂರನೇದವರು ಯೋಗಾಚಾರ ಬೌದ್ಧ ಸಿಸ್ಟಮ್, ಅದ್ರ ಬಾಜುಕನ ಗೌಡಪಾದರು ಅದಾರ, ಅಥವಾ ನಾವು ವೇದಾಂತಿಗಳು ಅದೇವಿ. ಈ ರೀತಿ ಕಲ್ಪನಾ ಮಾಡ್ಕೋಬೇಕು. ವಾದ ವಿವಾದ ಚಾಲು ಆಗ್ತದೆ. ಎಲ್ಲಿ? 24ನೇ ಶ್ಲೋಕದಾಗ, 24ನೇ ಕಾರಿಕದಾಗ ಚಾಲು ಆಗ್ತದೆ. 1ನೇ ಲೈನ್ದಾಗ ಬಾಹ್ಯಾರ್ಥ ಪ್ರತ್ಯಕ್ಷವಾದಿ ಅದಾನ. ಅದೇ 24ನೇ ಶ್ಲೋಕದಾಗ 2ನೇ ಲೈನ್ದಾಗ ಯಾರದಾರ? ಬಾಹ್ಯಾರ್ಥ ಅನುಮೇಯವಾದಿ ಅದಾನ. ನೋಡ್ರಿ, ಹುಡುಕ್ಯಾಡ್ರಿ, ಅದಾನ ನೋಡ್ರಿ, ಎಲ್ಲದ ನೋಡ್ರಿ. ಇಪ್ಪತ್ತ 4ರಾಗ ನೋಡ್ರಿ, ಐತೇನ್ ನೋಡ್ರಿ. They both say that word is really there because it is being experienced. ಅವ್ರ ಏನಂತಾರೆ ಇಬ್ರು? ಜಗತ್ತು ಹೊರಗದ ಪ್ರತ್ಯಕ್ಷ. ಒಬ್ಬ ಪ್ರತ್ಯಕ್ಷ ಪ್ರಮಾಣ ಒಪ್ತಾನ, ಒಬ್ಬ ಅನುಮಾನ ಪ್ರಮಾಣ ಒಪ್ತಾನ. ಒಪ್ಲಿ, ಪ್ರಮಾಣ ಬೇರೆ ಅದಾವು, ಆದ್ರೆ ಹೊರಗೆ ಜಗತ್ತದ ಅಂತಾನ. 1ನೇದಾವ ಪ್ರತ್ಯಕ್ಷಕ್ಕೆ ವಿಷಯ ಆಗೈತಿ ಜಗತ್ತು ಅಂತಾನೆ, 2ನೇದಾವ ಅನುಮಾನ ಪ್ರಮಾಣಕ್ಕೆ ವಿಷಯ ಆಗೈತಿ ಅಂತಾನ. ಅನುಮಾನ ಪ್ರಮಾಣಕ್ಕೆ ವಿಷಯ ನಾವ ಅನುಭವಕ್ಕೆ ಮಹತ್ವ ಕೊಡಾಗತ್ತಾನ. 1ನೇದಾವ ಎದಕ್ ಮಹತ್ವ ಕೊಡಾಗತ್ತಾನ ಅಂದ್ರ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರ ಐತಂತ ಪ್ರತ್ಯಕ್ಷ ಪ್ರಮಾಣಕ್ಕೆ ಅವ ಮಹತ್ವ ಕೊಡಾಗತ್ತಾನ. If conscious alone is there, no experience is possible. ಅವ ಏನಂತಾನ್ರಿ? ಅರು ಒಂದ ಇತ್ತಂದ್ರ ನಮಗ ಅದು ಅನುಭವಕ್ಕೆ ಬರ್ತಿದ್ದಿಲ್ಲ ಅಂತಾನ. ಬಿಕಾಸ್ ದ ವೆರೈಟೀಸ್ ಈಸ್ ಎಕ್ಸ್ಪೀರಿಯನ್ಸ್ಡ್. ನಾನಾ ವಿಧವಾದಂತ ಅನುಭವಗಳು ಬರ್ತಾವ. ದ ವೆರೈಟಿ, ನೇಮ್ಲಿ ದ ವರ್ಡ್, ಈಸ್ ಡೆಫಿನೆಟ್ಲಿ ದೇರ್. ಜಗತ್ನಾಗ ಏನದ ನೋಡ್ರಿ, ಅನೇಕ ವೆರೈಟಿ ಅಂದ್ರೆ ಏನ್ರಿ? ನಾನಾ ವಿಧವಾದಂತಹ ವಿಷಯ ವಸ್ತುಗಳದಾವ. ಒಂದು ಗಾರ್ಡನ್ದಾಗ ಅನೇಕ ತರದ ಹೂಗಳಿದ್ದಂಗ ಈ ಜಗತ್ನಾಗ ಅನೇಕ ವಿಷಯಗಳದಾವ. ಅವೆಲ್ಲವೂ ಅನೇಕ ವಿಷಯಗಳ ನಮ್ಮ ಅನುಭವಕ್ಕೆ ಬರಾಕತ್ತಾವ. The second school says that varieties of objects must be there because varieties of experiences are there. ನಮಗ ಅನೇಕ ವಿಧ ವಿಧವಾದಂತಹ ವಸ್ತುಗಳು ಕಾಣಕತ್ತಾವ ಅಂತ ಒಬ್ಬವಂತಾನ ಪ್ರತ್ಯಕ್ಷವಾದಿ. 2ನೇದಾವ ಏನಂತಾನ? ನಮಗ ವಿವಿಧವಾದಂತ ಅನುಭವಗಳಾಗತ್ತಾವ, ಆದ್ದರಿಂದ ಜಗತ್ ಪ್ರತ್ಯಕ್ಷ, ಅನುಮಾನ ಪ್ರಮಾಣದಿಂದ ಪ್ರತ್ಯಕ್ಷ ಅದ ಅಂತ ನಾವು. ಅನುಮಾನ ಪ್ರಮಾಣದಿಂದ ನಾವು ಹೊರಗೆ ಜಗತ್ತದ ಅನ್ನಗತ್ತೀವಿ ಅಂತ ನಾವು. For them, the varieties of objects are inferred because we have varieties of experiences. For both the schools, either directly or indirectly, the word is there. ಅಂದ್ರೆ ಏನಂದಂಗಾತು? ಈ 1ನೇದಾವ 2ನೇದಾವಾಗ ಒಟ್ಟು ಜಗತ್ತು ಪ್ರತ್ಯಕ್ಷರ ಇರ್ಲಿ, ಅದು ಅನುಮಾನ ಪ್ರಮಾಣ ಅನುಮಿತಿ ಜ್ಞಾನರ ಇರ್ಲಿ, ಒಟ್ಟು ಜಗತ್ತು ಅದ ಅನ್ನೋರು ಇವರಿಬ್ರು ಹೀನಯಾನ ವಾದಿಗಳು. ಹೀನಯಾನ ಅನ್ನುವಂಥದ್ದು ಒಂದು ಮೇನ್ ಅದು ಪ್ರಿನ್ಸಿಪಲ್. ಯಾವುದು? ಈ ಬೌದ್ಧರಲ್ಲಿ ಹೀನಯಾನ ಮಹಾಯಾನ ಅಂತ 2 ಮಾಡ್ತಾರಲ್ಲ, ಈ ಮೊದಲಿನ ಇಬ್ಬರನ್ನ ಕೂಡಿಸಿ ಹೀನಯಾನದವ್ರದ್ದು ಹಿಂಗ ಅಭಿಪ್ರಾಯ. ಒಟ್ಟು ಏನಂತಾರ ಅವರು? ಒಬ್ಬವ ಜಗತ್ ಹೊರಗದ ಪ್ರತ್ಯಕ್ಷ ಅಂತಾನ, ಒಬ್ಬವ ಪ್ರತ್ಯಕ್ಷ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅನುಭವ ಬರಾಗತೈತಿ, ಆದ್ದರಿಂದ ಜಗತ್ ಹೊರಗದ ಅನುಮಾನ ಪ್ರಮಾಣದಿಂದ ಹೇಳ್ತಾನ. ಅನುಮಿತಿ ಜ್ಞಾನ ಅಂತಾರ. ಇದು 24ನೇ ಶ್ಲೋಕದ ಅರ್ಥ. ಈಗ ನೋಡ್ರಿ, 24ನೇ ಶ್ಲೋಕದ ಅರ್ಥ ನೀವು ಆಕತ್ತೇನ್ ನೋಡ್ರಿ. ಇದಿಷ್ಟು ನೀವು ಓದ್ಮ್ಯಾಗ 24 ಓದ್ಕೊಡ್ರಿ, ಹೆಚ್ಚಿಗೆ ಅವಶ್ಯ ಬೇಕಂದ್ರ. ಈಗಂತೂ ಹೇಳ್ಬಿಟ್ಟಾರಪ್ಪ ಅವ್ರು. ಈಗ 24 ಶ್ಲೋಕನ ಓದ್ರಿ. ಇಷ್ಟು ಹೇಳಿದ್ಮೇಲೆ ಯಾರು ಓದ್ತೀರಿ? ಓದ್ರಿ.
ಎಲ್ಲರ ಹತ್ರನು ಬುಕ್ ಅದಾವ್ರಿ ಸರ್. ಕಮಲಮ್ಮರಿ ಹೋದ್ರಿ. ಶ್ಲೋಕ ಓದ್ಬೇಕ್ರಪ್ಪರ? ಶ್ಲೋಕದ ಅರ್ಥ ನೋಡ್ರಿ, ಯಾಕತ್ತೆ ನೋಡ್ರಿ, ಅರ್ಥ ಆಗತ್ತೆ ನೋಡ್ರಿ. 24ನೇ ಶ್ಲೋಕದ ಅರ್ಥ ಓದ್ರಿ. ಪ್ರಜ್ಞಪ್ತಿಯು ಸನಿಮಿತ್ಯವಾಗಿರಬೇಕು, ಇಲ್ಲದಿದ್ದರೆ ದ್ವಯವು ಇಲ್ಲವಾಗುವುದು. ಸಂಕ್ಲೇಶವು ತೋರಿ ಬರುತ್ತಿರುವುದರಿಂದಲೂ ಪರತಂತ್ರವೂ ಇದೆ ಎಂದು ನಮ್ಮ ಅಭಿಪ್ರಾಯ. ಪ್ರಜ್ಞಪ್ತಿಗೆ ಸನಿಮಿತ್ಯತ್ವವಿದೆ. ಪ್ರಜ್ಞಪ್ತಿ ಅಂದ್ರೆ ಪ್ರಜ್ಞಾನ, ಪ್ರಜ್ಞಾನ ಅಂದ್ರೆ ಶಬ್ದವೇ ಮುಂತಾದಗಳನ್ನು ಅರಿಯುವುದು. ಆ ಅಪರೋಕ್ಷ ಜ್ಞಾನ ಅಂತ ಹೇಳಿರಲ್ರಿ ಪ್ರಜ್ಞಪ್ತಿ. ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕ ಸನಿಮಿತ್ಯತ್ವ ಇದೆ. ನಿಮಿತ್ಯ ಅಂದ್ರೆ ಕಾರಣ, ಕಾರಣ ಅಂದ್ರೆ ವಿಷಯವು. ಸನಿಮಿತ್ಯತ್ವ ಅಂದ್ರೆ ವಿಷಯದೊಡನೆ ಇರುವುದು, ಅಂದ್ರೆ ಜ್ಞಾನ ವಿಷಯ ಕೂಡಿರುವುದಕ್ಕ ಸನಿಮಿತ್ಯತ್ವ ಅಂತ. ಅಂದ್ರ ತನ್ನ ಸ್ವರೂಪಕ್ಕಿಂತ ಬೇರೆಯಾದ ವಸ್ತುವನ್ನು ಅದು ವಿಷಯ ಮಾಡಿಕೊಂಡಿರುತ್ತದೆ ಎಂಬುದು ನಮ್ಮ ಪ್ರತಿಜ್ಞೆ. ವಿಷಯವೇ ಇಲ್ಲದ ಪ್ರಜ್ಞಪ್ತಿಯು ಎಂದರೆ ಶಬ್ದವೇ ಮುಂತಾದವುಗಳ ಅರಿವು ಉಂಟಾಗಲಾರದು, ಏಕೆಂದ್ರೆ ಅರಿವಿಗೆ ನಿಮಿತ್ತವಿರಬೇಕಾಗುತ್ತದೆ. ವಿಷಯದಿಂದ ಕೂಡಿಕೊಂಡು ಜ್ಞಾನ ಇರ್ತೈತಿಲ್ಲೋ. ವಿಷಯ ಇಲ್ಲದನ್ನ ಜ್ಞಾನ ಹೆಂಗಿರಕ್ ಸಾಧ್ಯ ಅದ? ಅಪರೋಕ್ಷ ಜ್ಞಾನ ವಿಷಯ ಐತಿ ಅಂತ ಜ್ಞಾನ ಆಗ್ತತಿ ಅಂತ ನೀವ. ಹೊರಗೆ ಜಗತ್ತದ, ಅದ್ರ ನಮಗ್ ಜ್ಞಾನ ಆಗಾಗತ್ತದ, ಅರಿವು ಉಂಟಾಗ. ಏಕೆಂದರೆ ಆ ಅರಿವಿಗೆ ನಿಮಿತ್ತವಿರಬೇಕಾಗತ್ತೆ. ಹಾಗಿಲ್ಲದೆ ವಿಷಯವಿಲ್ಲದೆ ಅರಿವು ಇರುವವಾದರೆ ಶಬ್ದ, ಸ್ಪರ್ಶ, ಕಪ್ಪು, ಹಳದಿ, ಕೆಂಪು ಮುಂತಾದ ಬಗೆ ಬಗೆಯ ಅರಿವುಗಳ ರೂಪದ ದ್ರವ್ಯವು ನಾಶವಾಗುತ್ತದೆ. ನಾಶವೆಂದರೆ ಅಭಾವ ಉಂಟಾಗದೀತು ಎಂದರ್ಥ. ಪ್ರತ್ಯಯಗಳು ಬಗೆ ಬಗೆಯಾಗಿರುವುದೆಂಬ ದ್ವಯದ ಅಭಾವವೇ ಆಗಲಿ ಎನ್ನುವುದಕ್ಕಿಲ್ಲ, ಏಕೆಂದರೆ ಆ ವೈಚಿತ್ರ್ಯವಿರುವುದು ಪ್ರತ್ಯಕ್ಷವಾಗಿರುತ್ತದೆ. ಆದ್ದರಿಂದ ಪ್ರತ್ಯಯಗಳು ಬಗೆ ಬಗೆಯಾಗಿರುವ ಎಂಬ ದ್ವಯವು ಕಂಡು ಬರುತ್ತಿರುವುದರಿಂದ ಪರತಂತ್ರವು ಮಿಕ್ಕವರ ತಂತ್ರವು ಪರತಂತ್ರವು ಎಂದರೆ ವಿಜ್ಞಾನವಾದಿಗಳ ಇಲ್ಲದ ಅಂದ್ರ ಬೇರೆ ಅಂದ್ರ ದ್ವೈತಿಗಳು, ಅದು ದ್ವೈತಿಗಳ ಶಾಸ್ತ್ರವು. ಆ ಪರತಂತ್ರವು ಎಂದರೆ ಪರತಂತ್ರವನ್ನು ಅವಲಂಬಿಸಿರುವ ಹೊರಗಿನ ವಿಷಯವು ಜ್ಞಾನಕ್ಕಿಂತ ಬೇರೆಯಾಗಿರಬೇಕು ಎಂಬ ಮತವು ನಮ್ಮ ಅಭಿಪ್ರಾಯವು. ಬರಿಯ ಪ್ರಕಾಶನ ಸ್ವರೂಪವಾಗಿರುವ ಪ್ರಜ್ಞಪ್ತಿಯು ಕಪ್ಪು, ಹಳದಿ ಮುಂತಾದ ಹೊರಗಿನ ವಿಷಯವು ಬಗೆ ಬಗೆಯಾಗಿದ್ದ ಹೊರತು ತನ್ನ ಸ್ವಭಾವ ಭೇದದಿಂದಲೇ ಹೀಗೆ ಬಗೆ ಬಗೆಯಾಗಿರುವುದೆಂಬುದು ಆಗುವ ಹಾಗಿಲ್ಲವಷ್ಟೇ. ಸ್ಫಟಕಕ್ಕೆ ಕಪ್ಪಾಗಿರುವ ವಸ್ತು ಮುಂತಾದ ಉಪಾಧಿಗಳ ಆಶ್ರಯವಿಲ್ಲದೆ ಹೇಗೆ ಬಣ್ಣಗಳ ವೈಚಿತ್ರವು ಹೊಂದಲಾರದು, ಹಾಗೆ ಇದು ಎಂದು ಅಭಿಪ್ರಾಯ. ಇದು ಹೇಳ್ತಾರೆ. ಏನಂತಂದ್ರ ಬಟ್ ನಮಗೇನ್ ಹೇಳ್ಬೇಕಾಗೈತಿ ಅಂದ್ರ 24ನೇ ಶ್ಲೋಕದಲ್ಲಿ ಒಬ್ಬವ ಜಗತ್ತು ಹೊರಗ ಪ್ರತ್ಯಕ್ಷ ಪ್ರಮಾಣದಿಂದ ಹೊರಗದ ಅಂತಾನ, ಒಬ್ಬವ ಇಲ್ಲ ಪ್ರತ್ಯಕ್ಷ ಪ್ರಮಾಣದಿಲ್ಲ ನಮ್ಮ ಅನುಭವಕ್ಕೆ ಬರಾಗತ್ತದ, ಆದ್ದರಿಂದ ಜಗತ್ ಹೊರಗದ ಅಂತಾನ. ಒಟ್ ಅಂತೂ ಇಂತೂ ಇಬ್ರು ಹೀನಯಾನವಾದಿಗಳು. ಹೀನಯಾನದವರು ಏನಂತಾರಪ್ಪ ಅಂದ್ರೆ ಜಗತ್ತು ಹೊರಗೆ ಇದೆ. ಒಬ್ಬ ಪ್ರತ್ಯಕ್ಷ ಅಂತಾನ, ಒಬ್ಬ ಅನುಮಾನ. ಇರ್ಲಿ, ಆ ಪ್ರಮಾಣ ಬಿಟ್ರ ಹೊರಗೆ ಜಗತ್ತದ ಅನ್ನುವಂಥದ್ದು ಇಬ್ಬರಲ್ಲಿ ಸಾಮಾನ್ಯವಾಗಿದೆ. ಇಷ್ಟೇ. ಇನ್ನ ಶ್ಲೋಕ 25ರಿಂದ 27ರವರೆಗೆ ಯೋಗಾಚಾರ್ಯ ಆನ್ಸರ್ ಟು ದಿ ಅಬವ್ ಈಸ್ ಡಿಸ್ಕ್ರೈಬ್ಡ್. ಯೋಗಾಚಾರ್ಯನ ಉತ್ತರ ಹೇಳ್ತಾರೆ. ಸೂಪರ್ಫಿಷಿಯಲಿ ಸೀಯಿಂಗ್ ದ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಆರ್ ದೇರ್. ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರೆ ಜಗತ್ತಿನಲ್ಲಿ ಹೊರಗ ವಸ್ತುಗಳು ಅದಾವ, ಬಟ್ ಆನ್ ಎನ್ಕ್ವೈರಿ ದೇ ಡಿಸಪಿಯರ್. ನೀವು ವಿಚಾರ ಮಾಡಿ ನೋಡಿದಾಗ ಏನ್ರಿ, ಈಗ ಹಾವು ಕಾಣಾಗತ್ತದ, ಸಾಯಂಕಾಲದ ಹೊತ್ತಾಗ್ಯದ, ಪೂರಾ ಕತ್ಲನೂ ಆಗಿಲ್ಲ, ಪೂರಾ ಬೆಳಕು ಇಲ್ಲ, ಸಾಯಂಕಾಲ ಆಗ್ಯದ. ಅಂತ ಹೊತ್ನಾಗ ಅಲ್ಲಿ ಒಂದು ಹಗ್ಗ ಬಿದ್ದದ. ಆ ಹಗ್ಗ ನಮಗ ಕಂಡಿಲ್ಲ, ಆದ್ರೆ ಏನೋ ಬಿದ್ದದ ಅಂತ ಅನ್ಸ್ಯದ. ಏನೋ ಬಿದ್ದಿಲ್ಲ ಅಂತನೂ ಅನ್ಸಿಲ್ಲ ಅಂತಲ್ಲ, ಏನೋ ಬಿದ್ದದ. ಅದು ಏನ್ ಅನ್ನೋದು ಜ್ಞಾನ ಆಗಿಲ್ಲ. ಏನೋ ಬಿದ್ದದ, ಅದು ಪಕ್ಕಾ ಜ್ಞಾನ ಆಗ್ಲಿಲ್ಲ. ಯಾಕಂದ್ರ ಅಲ್ಲೇ ಅಜ್ಞಾನ, ಅವಿದ್ಯೆ, ಬೆಳಕು ಸಾಕಷ್ಟಿಲ್ಲ. ಅವಾಗ ಏನಾಯ್ತು, ಆ ಅಜ್ಞಾನ ಅದೇ ಒಡೆದು ಅದು ಕ್ಷೋಭೆ ಆತು. ಒಡೆದು ಅಂದ್ರೇನು? ಕ್ಷೋಭೆ ಆತು.
ಪರಿಣಾಮ ಹೊಂತು ಅಜ್ಞಾನ ಪರಿಣಾಮ ಹೊಂದಿ ಏನಾಯ್ತು ಹಾವಾಗಿ ತೋರಾಗತ್ತೈತಿ. ಹಾವಾಗಿ ತೋರಾಗತ್ತೈತಂದ್ರ ಹಾವು ಐತೇನ್ರಿ? ತೋರಾಗತ್ತೈತಪ್ಪ, ಹಾವಿಲ್ಲ. ಯಾಕ? ಆ ಬೆಳಕು ಹಿಡಿದು ನೋಡಿದಾಗ, ವಿಚಾರ ಮಾಡಿ ನೋಡಿದಾಗ ಏನಾಯ್ತು? ಆನ್ ಎನ್ಕ್ವೈರಿ ದೇ ಡಿಸಪಿಯರ್. ಅಲ್ಲಿ ಏನ್ ತೋರಿತ್ತು? ಒಬ್ಬ ಹಾವು ತೋರಿತ್ತು, ಒಬ್ಬ ಹೋಮಾಲಿ ತೋರಿತ್ತು, ಒಬ್ಬ ನೆಲದಲ್ಲಿ ಬಿರುಕು ತೋರಿತ್ತು, ಒಬ್ಬ ಬಡಿಗೆ ಬಿದ್ದೈತೆ ಅನ್ಸಿತ್ತು. ಏನೋ 10 ಮಂದಿಗೆ 10 ತೋರಿತ್ತು. ಒಬ್ಬಗೆ ಸುಖವಾಗಿ ತೋರಿತ್ತು, ಒಬ್ಬಗೆ ದುಃಖ ಆಗಿ ತೋರಿತ್ತು, ಒಬ್ಬಂಗ ಮಿಶ್ರ ಆಗಿ ತೋರಿತ್ತು, ಏನೋ ತೋರಿತ್ತಲ್ಲ, ಅನೇಕ ವಿಧವಾಗಿ ತೋರಿತ್ತು. ಅನುಭವ ಆಗಿತ್ತಲ್ಲ. ಆ ಅನುಭವ ಆಗಿದ್ದು ಈಗ ಸುಳ್ಳಾಗ್ತದ. ಯಾವಾಗ ಬೆಳಕು ಹಿಡಿದು ನೋಡಿದ್ವಿಯೋ, ವಿಚಾರ ಮಾಡಿ ನೋಡಿದ್ವಿಯೋ, ವೇದ ಪ್ರಮಾಣ ಹಿಡಿದು ನೋಡಿದ್ವಿಯೋ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನ ಹತ್ತಿ ವೇದ ಪ್ರಮಾಣವನ್ನು ಹಿಡಿದು, ವೇದ ಪ್ರಮಾಣ ಅನ್ನುವಂತ ಬ್ಯಾಟ್ರಿ ಹಿಡಿದು ನೋಡಿದ್ವಿ. ಅವಾಗ ಏನಾತ್ರಿ? ಅವಾಗ ಹಾವು ಕಾಣವಲ್ರಿ, ಮತ್ತೇನ್ ಕಾಣಾಗತ್ತದ? ಹಗ್ಗ ಕಾಣಾಗತ್ತದ. ಹಂಗಾರೆ ಇಲ್ಲಿ ಏನ್ ಕಾಣಾಗತ್ತದ? ದ್ರಾಷ್ಟಾಂತದಲ್ಲಿ ಬ್ರಹ್ಮ ಕಾಣಾಗತ್ತದ. ನಾನೇ ಬ್ರಹ್ಮ ಅನ್ನುವಂತ ಅಪರೋಕ್ಷ ಜ್ಞಾನ ಆಗ್ಯದ. ಪ್ರತ್ಯಕ್ಷದಾಗ ಸ್ವಲ್ಪ ಅಂತರ ಇರ್ತದೆ, ಪರೋಕ್ಷದಾಗ ಅಂತರ ಬಹಳ ಇರ್ತದೆ, ಅಪರೋಕ್ಷದಾಗ ಅಂತರನ ಇರಂಗಿಲ್ಲ. ಹೇಳಿದ್ದೆ, ನೆನಪಿಟ್ಕೊಂಡ್ರಿ? ಪ್ರತ್ಯಕ್ಷದಾಗ ಆ ವಸ್ತುವಿಗೂ ನೋಡುವ ದೃಕ್ಕಿಗೂ ದೃಶ್ಯಕ್ಕೂ ಸ್ವಲ್ಪ ಅಂತರ ಇರ್ತದೆ, ಪರೋಕ್ಷದಾಗ ಬಹಳ ಅಂತರ ಇರ್ತದೆ, ಅಪರೋಕ್ಷದಾಗ ಅಂತರನೇ ಇಲ್ರಿ ಪರ. ಅಂತರನ ಇಲ್ಲ. ತಿಳಿತೇನ್ರಿ ಗಿರಿಜಮ್ಮ? ಪರಗೊಂಡ್ ಗಿರಿಜಮ್ಮ ತಿಳಿಬೇಕಿತ್ತು. ತಿಳಿತಪ್ಪ ರೀ. ಹಾ ಸರಿ. ಅದೇ ನಾ ಹಾಕಿದ್ದೆ ತಿಳಿತಪ್ಪ ರೀ. ಅಪರೋಕ್ಷದಾಗ ಅಂತರನಿಲ್ಲ, ಅದೇ ನಾನು ಅಂತ ತಿಳ್ಕೊಬೇಕಾಗ್ತದೆ. ಪ್ರತ್ಯಕ್ಷದಾಗ ನಮ್ ಕೈ, ಈಗ ಪುಸ್ತಕ, ಈ ಮೊಬೈಲ್ ಕೈಯಾಗ ಅದಾವಲ್ಲ, ಇವು ಪ್ರತ್ಯಕ್ಷ ಅದಾವ. ಪರೋಕ್ಷ ಅಂದ್ರೆ ದೂರ, ಕಣ್ಣಿಗೆ ಕಾಣದಷ್ಟು ದೂರ ಅದ ನೋಡ್ರಿ. ಯಾವುದು? ಕಾಶಿ, ಬದ್ರಿನಾಥ, ಡೆಲ್ಲಿ, ಮುಂಬೈ, ಬೆಂಗಳೂರು, ಕಣ್ಣಿಗೆ ಕಾಣಂಗದವು, ಪರೋಕ್ಷ ಅದಾವ. ಮೊಬೈಲ್ ಪ್ರತ್ಯಕ್ಷ ಅದ. ಕೈಯ ಸದ್ದ ಕಾಣ್ತದ್ರಿ. ಈಗ ನಮಗ ಮತ್ತು ಆತ್ಮನಿಗೆ ಎಷ್ಟು ಅಂತರ ಅದ ರೀ? ಏನೂ ಇಲ್ರಪ್ಪ ರೀ. ಏನೂ ಇಲ್ಲ ಅಂದಾಗ ಅಪರೋಕ್ಷ. ಇಷ್ಟು ತಿಳ್ಕೊಡ್ರಿ. ಬಾಳ ನಿಮ್ಗೆ ಸರಳ ಮಾಡಿ ಹೇಳೇನಿ, ಹುಚ್ಚು ಮಾಡಿ ಉಳ್ಸಾಕತ್ತೀನಿ. ಹೌದ್ರಿ. Yogacara answer is given is described superficially, seeing the external objects are there, but on inquiry they disappear. ವಿಚಾರ ಮಾಡಿ ನೋಡಿದಾಗ ಹೊರಗೆ ಯಾವ ವಸ್ತುಗಳು ಇಲ್ಲ. ಏನದ? ಬ್ರಹ್ಮವೇ ಐತಿ. Logically they seem to be there externally, but when you analyze their nature, they are not there. ಕಣ್ಣಿಗೆ ಕಾಣ್ತಾವ, ಇಲ್ಲ ಅನ್ನಕ್ ಬರಂಗಿಲ್ಲ. ವಿಚಾರ ಮಾಡಿದ್ರೆ ಇಲ್ದಂಗ ಆಗ್ತದೆ. ಇಟ್ ಇಸ್ ಲೈಕ್ ಎನಿಥಿಂಗ್ ಇನ್ ದ ಕ್ರಿಯೇಷನ್. ಹಂಗಾರೆ ಏನ್ ತೋರಾಗತ್ತಾವಲ್ಲ, ಅದಕ್ಕ ಸೃಷ್ಟಿ ಅನ್ನಾಗತ್ತಾರ ಬಾಳ ಮಂದಿ. ನಾವ್ ಅನ್ನಂಗಿಲ್ಲ, ಅದು ಭ್ರಮ ಅಂತೀವಿ ನಾವು. ಇಟ್ ಇಸ್ ಲೈಕ್ ಎನಿಥಿಂಗ್ ಇನ್ ದ ಕ್ರಿಯೇಷನ್. ಟು ಗಿವ್ ಅನ್ ಎಕ್ಸಾಂಪಲ್, ಟೇಕ್ ದ ಕೇಸ್ ಆಫ್ ಆರ್ನಮೆಂಟ್. ಉದಾಹರಣೆ ಬೇಕಂದ್ರೆ ಆಭರಣ ತೋಡ್ರಿ. ಆಭರಣದ ಉದಾಹರಣೆ ತೋಡ್ರಿ. ಅಲ್ಲಿ ಏನದಾವ್ರಿ? ಎಲ್ಲಾ ಆಭರಣ ಅದಾವ. ನೆಕ್ಲೆಸ್ ಅದ, ಬಳಿ ಅದಾವ, ಉಂಗ್ರ ಅದ, ಚೈನ್ ಅದ, ಪಾಟ್ಲಿ, ಬಿಲಾವರ, ಎಲ್ಲ ಅದಾವು. ಆಭರಣಗಳದಾವ. ಅವು ಎಷ್ಟದಾವ? ಅನೇಕ ಆಭರಣಗಳದಾವ. ಮೆನಿ ಆರ್ನಮೆಂಟ್ ಸೂಪರ್ಫಿಸಿಯಲಿ ಕಾಣಾಗತ್ತಾವ. ಅನೇಕ ವಸ್ತುಗಳು ಕಾಣಾಗತ್ತಾವ. ಬಳಿ ಅಂದ್ರ ಉಂಗ್ರ ಏನ್ರಿ? ಅಲ್ಲ. ಉಂಗ್ರ ಅಂದ್ರ ಬಿಲಾವರ ಏನ್ರಿ? ಅಲ್ಲ. ಬಿಲಾವರ ಅಂದ್ರ ನೆಕ್ಲೆಸ್ ಏನ್ರಿ? ಅಲ್ಲ. ನೆಕ್ಲೆಸ್ ಅಂದ್ರ ಮತ್ ಯಾವ್ದಾರ ಆಭರಣ, ಬೇರೆ ಆಭರಣ ಅಂತೀರೇನು? ಬುರಮಾಳ ಅಂತೀರೇನು? ಅಲ್ಲ. ಎಲ್ಲ ಬೇರೆ ಬೇರೆ. ಕಣ್ಣಿಗೆ ಕಾಣಾಗತ್ತಾವು, ಎಲ್ಲ ಬೇರೆ ಬೇರೆ ಕಾಣಾಗತ್ತಾವ. ಚೈನ್ ಬೇರೆ, ಉಂಗ್ರ ಬೇರೆ, ಬಳಿ ಬೇರೆ, ನೆಕ್ಲೆಸ್ ಬೇರೆ, ಸರ ಬೇರೆ, ಎಲ್ಲ ಕಾಣಾಗತ್ತಾವ, ಬೇರೆ ಬೇರೆ ಕಾಣಾಗತ್ತಾವ. ಹಂಗ ಜಗತ್ನಾಗೂ ಬೇರೆ ಬೇರೆ ಕಾಣಾಗತ್ತಾವ. ಹೌದು. ವಿಚಾರ ಮಾಡಿದ್ವಿ, ಏನ್ ತೋರ್ತದ? ಇಲ್ಲಿ ವಿಚಾರ ಮಾಡಿದ್ರಿ, ಬರೇ ಬಂಗಾರ ಬಿಟ್ಟು ಎಲ್ಲದ ನಿಮ್ಮ ಆಭರಣ ತೋರಿಸ್ರಿ ಅಂತಾರ ವೇದಾಂತಿಗಳು.
ಹಂಗ ವೇದಾಂತಿಗಳ ನಮ್ಗೆ ಏನಂತೇಳಿ ಇರ್ಲಿ, ದ್ರಾಷ್ಟಾಂತದಾಗ ಏನಂತಾರ, ಆ ಬ್ರಹ್ಮನ ಬಿಟ್ಟು ಎಲ್ಲದ ನಿಮ್ ಜಗತ್ತು ತೋರಿಸ್ರಿ ಅಂತಾರ. ತಿಳಿತೆ ನಿಮ್ಗೆ? ಬ್ರಹ್ಮನ ಹೊರತುಪಡಿಸಿ ಜಗತ್ತು ತೋರ್ತತೇನು? ನಮ್ಮ ಬ್ರಹ್ಮನ ಇಲ್ಲ. ನಮ್ಮ ಬಂಗಾರ ನಮಗ್ ಕೊಡ್ರಿ, ಎಲ್ಲದ ನಿಮ್ಮ ಆಭರಣ ಹೇಳ್ರಿ. ಎಲ್ಲದ್ರಲ್ಲಿ ಬಂಗಾರ ಇದರ್. ಎಲ್ಲಾ ಆಭರಣ, ಎಲ್ಲದ್ರಾಗಲ್ಲ, ಎಲ್ಲಾ ಆಭರಣದಲ್ಲಿ ಬಂಗಾರ ಅದ. ಹಂಗ ವಿಚಾರ ಮಾಡಿ ನೋಡ್ಲಿಕ್ಕಾಗಿ ಎಲ್ಲಾ ಆಭರಣಗಳಲ್ಲಿ ಇರುವುದು ಒಂದು ಬಂಗಾರ ಐತಿ. ಆನ್ ಎನ್ಕ್ವೈರಿ, ಆರ್ನಮೆಂಟ್ಸ್ ಆರ್ ಓನ್ಲಿ ವರ್ಡ್ಸ್ that we use, but what is there is not ornament, but gold alone is there. ಆಭರಣ ಹೇಳಾಗತ್ತೇವಿ, ಆಭರಣದ ಅಂತ ಹೇಳ್ತೇವೆ ಅಂತೇವಿ. ಅಲ್ಲಿ ಏನದ? ಬಂಗಾರ ಬಿಟ್ಟು ಬೇರೆ ಏನೂ ಇಲ್ಲ. ಬಂಗಾರ ಬಿಟ್ಟು ಏನ್ರ ಐತನ ಬೇರೆ ಏನೂ ಇಲ್ಲ. But is not the gold present, it is also present only superficially, but on inquiry gold will also get reduced into 5 elements according to Vedas, or some fundamental particles according to science. ಈಗ ಬಂಗಾರಕ್ಕೆ ನಿಂತ್ರವ್ರು. ಇನ್ನು ಕೆಲವು ಮಂದಿ ಇನ್ನೂ ಅಷ್ಟ ವಾದ ವಿವಾದ ಮಾಡೋ ವಿಜ್ಞಾನ ವಿದ್ಯಾರ್ಥಿಗಳು ಇರ್ತಾರೆ. ಅವ್ರು ಏನಂತಾರ್ರಿ, ಇಲ್ಲ ಅದು ಇನ್ನು ಏನದ, ಬಂಗಾರನು ಇಲ್ರಿ, ಅದು ಪಂಚಮಹಾಭೂತಗಳದ, ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಇದ್ರಾಗಿನ ತತ್ವ ಅದ. ಬಂಗಾರ ಅಂದ್ರ ಮಣ್ಣು ಅದ ಅನ್ಬಹುದು. ಮಣ್ಣು ಅಂದ್ರೆ ಏನದ? ಮತ್ತ ಇನ್ನಷ್ಟಂದ್ರ ಆಟಮ್, ಅಲ್ಲಿ ಅಣುಗಳು ಪರಮಾಣುಗಳು ಅದಾವ. ಹಿಂಗ ಆ ಬಂಗಾರನು ಇಲ್ಲ, ಬಂಗಾರಕ್ಕಿಂತ ಸೂಕ್ಷ್ಮವಾದಂತ ಭಾಗಗಳಲ್ಲಿ ಅಣುಗಳು ಪರಮಾಣುಗಳ ಮಟನು ಹೇಳ್ಬಹುದು. ಅದರ್ ದ್ಯಾನ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ದೇರ್ ಇಸ್ ನೋ ಮಟೀರಿಯಲ್ ಥಿಂಗ್. ಅಲ್ಲಿ ಪರಮಾಣುಗಳು ಅದ ಹೊರತು ಬಂಗಾರನು ಇಲ್ಲ ಅನ್ಬಹುದು. ಅದು ಇನ್ನು ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ನಮ್ಮಂತ ಸಾಮಾನ್ಯರಿಗೆ ಏನು ಅವಶ್ಯಕತೆ ಇಲ್ಲ. ಇರ್ಲಿ, ಆದ್ರೂ ಹೇಳಾಗತ್ತಾರ, ನಾವು ಹೇಳ್ಬಿಡೋಣ, ಮತ್ತೇನೈತಿ. ಅದರ್ ದ್ಯಾನ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ದೇರ್ ಇಸ್ ನೋ ಮಟೀರಿಯಲ್ ಥಿಂಗ್ಸ್. ಹಂಗಾರೆ ಏನ್ ಅಂದಂಗಾತು? ಆ ಅಣು ಬಿಟ್ಟು ಏನು ಇಲ್ಲ ಅಂದಂಗಾತು. Yogacharya says that when one goes deeper into analysis, the only thing that is present is the observer that lends existence to the our observable objects. But ಆಳವಾಗಿ ಬಹಳ ವಿಚಾರ ಮಾಡಿದ ಮೇಲೆ ಇವ ಏನು ಮೂರನೇದವ ಅದನಲ್ರಿ, ಯಾರು ಇವ ಮೂರನೇದವ? ಯೋಗಾಚಾರ್ಯ. ನಮಗೇನ್ ಸಮೀಪ ಅದಲ್ಲ ವೇದಾಂತಕ್ಕ. ಅವ ಏನಂತಾನಪ್ಪ ಅಂತಂದ್ರ, ದೃಶ್ಯವು ದೃಕ್ಕನ ಸ್ವರೂಪ ಐತಿ ಅಂತ. ನಾವು ದೃಕ್ಕ ದೃಶ್ಯದ ಸ್ವರೂಪ ಐತಿ, ದೃಕ್ಕನ ಬಿಟ್ಟು ದೃಶ್ಯ ಇಲ್ಲ ಅಂತ. ನಾವು ನೀವ್ ಹೆಂಗ ಬಂಗಾರ ಬಿಟ್ಟು ಆಭರಣ ಇಲ್ಲ ಅಂತೀರಿ, ಹಂಗ ಅವ ಏನಂತಾನ ಗೊತ್ತೇನ್ರಿ? ದೃಕ್ಕನ್ನ ಹೊರತುಪಡಿಸಿ ದೃಶ್ಯ ಇಲ್ಲ. ತಿಳಿತೇನ್ರಿ? ದೃಕ್ಕನ್ನ ಹೊರತುಪಡಿಸಿ ದೃಶ್ಯ ಇಲ್ಲ. ನೀವೇನಂದ್ರಿ? ಬಂಗಾರ ಇಲ್ಲದ ಆಭರಣ ಇಲ್ಲ ಅಂತ ನೀವಂತೀರಿ. ಅವ ವಿಚಾರ ಮಾಡಿ ಏನ್ ಹೇಳಿದ ಯೋಗಾಚಾರ್ಯ? ಅವೇನಂತಾನ? ದೃಕ್ಕನ ಹೊರತುಪಡಿಸಿ ದೃಶ್ಯ ಇಲ್ಲ ಅಂತಾನ. ತಿಳ್ಕೊಡ್ರಿ. ಬ್ರಹ್ಮನ್ ಬಿಟ್ಟು ಜಗತ್ತಿಲ್ಲ ಅಂತ ಹಿಂಗ. ಅದು ಮುಂದೆ ದ್ರಾಷ್ಟಾಂತ. ಈಗ ಸದ್ಯ ದೃಕ್ಕನ ಹೊರತುಪಡಿಸಿ ದೃಶ್ಯ ಇಲ್ಲ ಅಂತ. ನಾವು ಅಲ್ಲೇ ನಿಂದಿರ್ಬೇಕ್ರಿ, ಒಮ್ಮಗಲೇ ಅಲ್ಲಿಗೆ ಹೋಗ್ಬಾರ್ದು. ನೀವೆಲ್ಲ ಒಮ್ಮಗಲೇ ಅಲ್ಲಿಗೆ ಹೋಗ್ಬಿಡ್ಬಾರ್ದು. ಬಂಗಾರ ಬಿಟ್ಟು ಆಭರಣ ಇಲ್ಲ ಅಂತನ್ರಿ. ಬಂಗಾರ ಬಿಟ್ಟು ಆಭರಣ ಇಲ್ಲ ಅಂತ ಹೆಂಗಂತಾನೋ ಹಂಗ ದೃಕ್ಕನ್ನು ಹೊರತುಪಡಿಸಿ ದೃಶ್ಯ ಅನ್ನೋದು ಇಲ್ಲ. ಮತ್ತೆ ದೃಶ್ಯ ಏನೈತಿ? ಇದು ದೃಕ್ಕನ ಸ್ವರೂಪ ಐತಿ. ತಿಳ್ಕೊಡ್ರಿ. ಸ್ವರೂಪ ಐತ್ರಿ, ನೆರಳು ಐತಿ ಅಂತ. ಅದನ್ನ ಬಿಟ್ಟು ಅದು ಇಲ್ಲ ಅಂದ್ರೆ ಏನ್ರಿ? ಅದ ಐತಿ ಅಂತ. ಬೇರೆ ನೀ ಏನ್ ಅದಕ್ಕೆ ನಾಮರೂಪ ಏನ ಸೇರಾಗತ್ತೈತಲ್ಲ, ಅದು ಭ್ರಮೆಯಿಂದ ಕೂಡ್ಸಾಗತ್ತೀವಿ ನಾವು. ಅದ್ರಾಗ ಅಜ್ಞಾನದಿಂದ ಹಂಗ ತೋರಾಗತ್ತದ. ನಿಜವಾಗಿ ಏನದ ಅಂದ್ರ ಅದು ದೃಕ್ಕನ ಸ್ವರೂಪ ಅದ, ದೃಶ್ಯ ಇಲ್ಲೇ ಇಲ್ಲ. ನಿಮ್ಮ ಅಜ್ಞಾನದಿಂದ ಹಂಗ ತೋರಾಗತ್ತದ. ಅಜ್ಞಾನ ಇವ್ರ ಮಠ ತೋರ್ತದ. ಅಜ್ಞಾನ ಇಲ್ಲದ ಕಾಲಕ್ಕ ಬೇಕಾದ್ರೆ ಈಗ ಅಜ್ಞಾನವನ್ನ ಇಲ್ದಂಗ ಮಾಡ್ಕೊಡ್ರಿ, ಜಗತ್ತ ಐತೆ ಅಂತ ನೋಡ್ರಿ. ಅದಕ್ಕ ಮತ್ತೆ ಏನ್ ಮಾಡ್ಬೇಕಾಗ್ತದ? ಶ್ರವಣ ಮನನ ಇಷ್ಟ ನಡೆಯಂಗಿಲ್ಲ, ನಿಧಿಧ್ಯಾಸನ ಮಾಡಬೇಕು. ಮತ್ ನಿಧಿಧ್ಯಾಸನ ಮಾಡಿದ್ರು ಈ ಶರೀರ ಹೋಗು ಮಠನು ಇದು, ಯಾಕಂದ್ರೆ ಸಂಚಿತ ತಗೊಂಡು ಇದು ಪ್ರಾರಬ್ಧ ಅಟ್ಕೊಂಡ್ ಬಂದೈತಿ. ಇದು ಈ ಶರೀರ ಇರು ಮಠ ತೋರುದ ಜಗತ್.
ನೀವು ಹೆಂಗ ಮಾಡಿದ್ರು ತೋರೋದ. ಅದನ್ನ ಅಗದಿ ನಿಧಿಧ್ಯಾಸನ ಪರಿಪಕ್ವ ಅಂತಃಕರಣಕ್ಕೆ ಬಂದಾಗ ಏನ್ರ ಆತಂತಂದ್ರ ಅವಾಗ ಜಗತ್ತು ಕಾಣ್ದಂಗ ಆಗ್ತದೆ. ಸಾಧನೆ ಮಾಡ್ಬೋದು ನೀವು ಬೇಕಂದ್ರೆ. ಜಗತ್ತಿಲ್ಲ ಈಗ, ಬಟ್ ಹೇಳ್ಬೇಕಾಗೈತಿ ಏನಂದ್ರ ಜಗತ್ತಿಲ್ಲ. ಅಂದ್ರೆ ಏನದ? ದೃಕ್ಕದ. ಆ ದೃಕ್ಕದ ಸ್ವರೂಪನ ದೃಶ್ಯದ. ದೃಶ್ಯ ಅನ್ನೋದು ಬೇರೆ, ದೃಕ್ಕನ ಹೊರತುಪಡಿಸಿ ಬೇರೆ ಇಲ್ಲ. ಬಂಗಾರ ಹೊರತುಪಡಿಸಿ ಆಭರಣ ಇಲ್ಲ. ಮತ್ತೆ ನೀವೇನು ಆಭರಣ ಅಂತೀರಲ್ಲ, ಅದು ಬಂಗಾರನ ಐತಿ ಅಂತ ನಾವ ಸ್ವಲ್ಪ ಕಡಿಲಾಗ್ತದ. ಸಂಸ್ಕಾರ ಬಹಳ ಬೇಕಾಗ್ತದೆ, ಸೂಕ್ಷ್ಮ ಬಹಳ ಬೇಕಾಗ್ತದೆ. ಕರ್ಮಯೋಗ ಮಾಡೋದಿಲ್ರಿ ನಾವು. ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನೆ ಯೋಗ ಇದ್ದಕ್ಕ ಇವೆಲ್ಲ ಅದೇನಾಗ್ತದ ಅಂದ್ರ ನಾವು 70 ವಯಸ್ಸಿದ ದೇಹಕ್ಕಾಗ್ಯದ, ಮನಸ್ಸಿಗೆ ಇನ್ನ 30 ವರ್ಷನ ಐತಿ. ವೈರಾಗ್ಯ ಇಲ್ಲ, ವಿವೇಕ ಕಮ್ಮಿ. ಎಷ್ಟು ಬೇಕೋ ಅಷ್ಟು ಇದ್ರ ತಿಳಿತದ. ಆ ಎಷ್ಟು ಬೇಕು ಅದಕ್ಕಿಂತ ಕಡಿಮೆ ವಿವೇಕ ಇತ್ತು, ವೈರಾಗ್ಯ ಇತ್ತು ಅಂದ್ರೆ ಇವೆಲ್ಲ ಮಾತು ಏನ್ ಅನಿಸ್ತಾವ ಅಂದ್ರೆ ತಲೆ ಮ್ಯಾಗ ಹಾಸಿ ಹೋಗ್ತಾವ, ತಿಳಿಯೋದಿಲ್ಲ. ಅಲ್ಲೇ ಇರ್ತೀರಿ, ತಿಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅನ್ನೋದು ಅಧಿಕಾರಿಗೆ ಉಪದೇಶ. ಸಾಧನೆ ಮಾಡಿದವ್ರಿಗೆ ತಿಳಿಯುತ್ತದ. ಸಾಗರ ಮೇರೆ ಪಾಸ್ ಹೈ ಫಿರ್ ಭಿ ಮೇರೆ ದಿಲ್ ಮೇ ಪ್ಯಾಸ್ ಹೈ. ಸಮುದ್ರದಾಗ ಅದಾನ, ನೀರಡಿಸಿ ನೀರು ಇಲ್ಲದ ಸಾಯಾಗತ್ತಾನ. ಹಂಗಾಗ್ತದ ಪರಿಸ್ಥಿತಿ. They appear to be remaining outside, but they are not separate from the observer. ಹೊರಗೆ ಅದಾವಂತ ಅನಿಸ್ತದ, ಅವು ಆ ದೃಕ್ಕನ ಹೊರತುಪಡಿಸಿ ದೃಶ್ಯ ಇಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಈಸ್, ಅದಕ್ಕೆ ಬೆಸ್ಟ್ ಉದಾಹರಣೆ ಕೊಡ್ಬೇಕಂದ್ರೆ ಒಳ್ಳೆ ಶ್ರೇಷ್ಠವಾದ ಉದಾಹರಣೆ ಎಲ್ಲರಿಗೂ ಅನುಭವಕ್ಕೆ ಬರ್ಬೇಕು. ಎಂತ ಅನಧಿಕಾರಿ ಅದಾರ ಅಂದ್ರು ಹೂ ಅನ್ಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಯಾವುದು? ಸ್ವಪ್ನ. In which I clearly experience the external objects outside me. ಸ್ವಪ್ನದ ಪದಾರ್ಥಗಳು ನನ್ನ ಬಿಟ್ಟು ಹೊರಗೆ ತೋರ್ತಾವ. ದ ಡ್ರೀಮ್ ಅಬ್ಸರ್ವರ್, ಅಲ್ಲೇ ಒಳಗ ದೃಕ್ಕ ಸ್ವರೂಪ ಇದ್ದಾವ ತೈಜಸ. ಅವು ಎಲ್ಲಿ ತೋರಾಗತ್ತಾವ? ಹೊರಗೆ ತೋರಾಗತ್ತಾವ ಅಂತ ಅನಿಸ್ತದ ಅವಾಗ. ಯಾರಿಗೆ? ತೈಜಸ್ಸನಿಗೆ. ದ ಡ್ರೀಮ್ ವರ್ಡ್ ಹ್ಯಾಸ್ ETU. ಸ್ವಪ್ನದ ಅನುಭವಕ್ಕ ETU ಐತಿಲ್ರಿ? ಏನ್ರಿ ETU? ಕಮಲಾ ಅವ್ರ ಬಾಳ ದಿನ ಆತ್ರಿ, ಮರ್ತೇವಂತೀರೇನ? ಸ್ವಪ್ನ ಪ್ರಪಂಚದಾಗ ETU ಅದ ಅಂತ. ಏನದ ETU? ಸಹನಾ ಅವ್ರು ಹೇಳ್ತೀರ? ಎಕ್ಸ್ಪೀರಿಯನ್ಸ್ ಟ್ರಾನ್ಸಾಕ್ಷನ್ ಯುಟಿಲೈಸೇಷನ್. ಬರೋಬರಿ. ಎಕ್ಸ್ಪೀರಿಯನ್ಶಿಯಾಬಿಲಿಟಿ, ಟ್ರಾನ್ಸಾಕ್ಷನಬಿಲಿಟಿ, ಯುಟಿಲಿಟಿ, ಇವು ಮೂರು ಅದ. ಅನುಭವಕ್ಕೆ ಬರ್ತದ, ವ್ಯವಹಾರ ಆಗ್ತದ, ಮತ್ತು ಉಪಯೋಗಕ್ಕೆ ಬರ್ತದ. ಬಟ್ ವೆನ್ ಐ ವೇಕಪ್, ಯಾವಾಗ ಎಚ್ಚರ ಆಗ್ತದ, ಅದರ್ ದೆನ್ ಐ ದ ಅಬ್ಸರ್ವರ್, ದ ಅಬ್ಸರ್ವ್ಡ್ ವರ್ಡ್ ಡಸಂಟ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಎದ್ದ ಮ್ಯಾಗ ಗೊತ್ತಾಗ್ತದ ಸ್ವಪ್ನ ಅನ್ನೋದು ಇದ್ದಿದ್ದಿಲ್ಲ, ಆದ್ರ ಹೊರಗ ಅದ ಅಂತ ತೋರಾಗತ್ತಿತ್ತು. ಅಲ್ರಿ, ಅಲ್ಲೇನೋ ಎಚ್ಚರ ಸ್ವಾಭಾವಿಕವಾಗಿ ಆತು ಅಂತೇವಿ, ಮತ್ ಇಲ್ಲೇ ಎಚ್ಚರ ಆಗದ ಕುಂತೇವಿ, ಅದಕ್ಕೆ ಅನುಭವಕ್ಕೆ ಬರಬಾರ್ದು. ಇಲ್ಲಿ ಎಚ್ಚರ ಆಗ್ಬೇಕಂದ್ರೆ ಇಲ್ಲಿ ಪ್ರಯತ್ನದಿಂದ ಐತಿ ಎಚ್ಚರ ಆಗೋದು. ಆ ಎಚ್ಚರ ಇನ್ನೂ ಆಗಿಲ್ಲ. ಅಲ್ಲೇನೋ ಸ್ವಾಭಾವಿಕವಾಗಿ ಎಚ್ಚರ ಆತು, ಇಲ್ಲೇ ಪ್ರಯತ್ನದಿಂದ ಎಚ್ಚರ ಆಗೋದೈತಲ್ಲ. ತುರಿಯಾಗ ಏನಿದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತೈತಿ ತುರಿಯ. ಪ್ರಯತ್ನ ಮಾಡ್ಬೇಕಂತದ್ರಿ. ಪ್ರಯತ್ನ ಮಾಡಿದವ್ರಿಗೆ ಗೊತ್ತಾಗ್ತದ. ಸ್ವಪ್ನ ಸುಳ್ಳು ಅಂತ ನಾವ್ ಅಂತೇವಿ, ಹೌದು ಎಲ್ಲರೂ ಅಂತಾರ. ಜಾಗೃತ ಸುಳ್ಳು ಅನ್ಬೇಕಲ್ಲ. ಜಾಗೃತಿಯಿಂದ ಹೇಳೋದು ಯಾವಾಗ್ರಿ ನಾವು ಮಂಜುನಾಥ್? ಸ್ವಪ್ನದಿಂದ ಹೇಳ್ತೇವಿ, ಜಾಗೃತಿಯಿಂದ ಹೇಳೋದು ಯಾವಾಗ? ವರ ಜಾಗ್ರ ಬರೀ ಹೇಳಾಕ ಅನ್ನೋದು ಇಲ್ಲ. ಅಲ್ಲಿನೂ ಎಚ್ಚರ ಆಗ್ಬೇಕಲ್ಲ. ಎಚ್ಚರ ಆದವ್ರು ಸುದ್ದಿ ಇದು. ಎಚ್ಚರ ಆಗದೆ ಇದ್ದವ್ರಿಗೆ ಹೌದು ಅನ್ಸುವುದಿಲ್ಲ. ಎಚ್ಚರ ಆಗ್ಬೇಕು, ಬೇರೆ ದಾರಿ ಇಲ್ಲ.
ದೇರ್ ಇಸ್ ನೋ ಅದರ್ ವೇ ಔಟ್. ಬೇರೆ ದಾರಿ ಇಲ್ಲ ಇಲ್ಲಿ. ಬೇರೆ ಯಾವ್ದಾರು ಹೇಳ್ಬೇಕಂದ್ರೆ ಸ್ವಪ್ನ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ಕೊಂಡ್ ಬರ್ಬೇಕಷ್ಟೇ. ನಮಗ ಆಗ್ಬೇಕು ಅನುಭವ ಅಂದ್ರೆ ನಾವು ಎಚ್ಚರ ಆಗ್ಬೇಕು. ಎಲ್ಲಿಂದ ಎಚ್ಚರ ಆಗ್ಬೇಕು? ಸ್ವಪ್ನದಿಂದ ಅಲ್ಲ. ಎಲ್ಲಿಂದ ಎಚ್ಚರ ಆಗ್ಬೇಕ್ರಿ? ಜಾಗೃತಿಯಿಂದ ಎಚ್ಚರ ಆಗ್ಬೇಕು. ಜಾಗೃತದಿಂದ ಎಚ್ಚರ ಆಗ್ಬೇಕು ನೋಡ್ರಿ. ವಾ, ಏನ್ ಮಾತು ಹೇಳಿದ್ರಿ ಗೌಡಪಾದಾಚಾರ್ಯರು, ಭಾರಿ ಅದೇ ಚಂದ. ಮಾಡಾಕತ್ತೀವ್ರಿ ಸರ್, ಜಾಗೃತಿಯಿಂದ ಎಚ್ಚರ ಆಗೋ ಪ್ರಯತ್ನ ಮಾಡಾಕತ್ತೀವ್ರಿ. ಹಾ ಜಾಣ, ಜಾಗೃತಿಯಿಂದ ಎಚ್ಚರ ಆಗಕ್ ಪ್ರಯತ್ನ ಮಾಡ್ಬೇಕಾಗತ್ತೆ. But when I wake up, other than the observed world doesn't have independent existence. The truth of the matter is consciousness. ಅಂದ್ರೆ ಇದೇನು ದ್ರವ್ಯ ಅದ, ಇದೇನು ಸ್ಥೂಲವಾದ ಪ್ರಪಂಚ ಅದ, ಇದು ಏನದ ರೀ? ಇದು ಏನದ? ಇದು ಅರಿವು ಸ್ವರೂಪದ. ಇದು ಜಡ ಇಲ್ಲ, ಇದು ಅರಿವದ. ಇದು ಬಹಳ ಆಳವಾದ ಅರ್ಥವುಳ್ಳಂತ ಸ್ಟೇಟ್ಮೆಂಟ್. ಇಟ್ ಇಸ್ ಎ ಪ್ರೊಫೌಂಡ್ ಸ್ಟೇಟ್ಮೆಂಟ್. ವೆನ್ ಮ್ಯಾಟರ್ಸ್, ವಾಟ್ ಮ್ಯಾಟರ್ಸ್ ವೆರಿ ಮಚ್ ಈಸ್ ದಟ್ ಮ್ಯಾಟರ್ ಈಸ್ ನಾಟ್ ಮ್ಯಾಟರ್. ಏನು ಸ್ಥೂಲವಾಗಿ ಕಾಣ್ತದಲ್ಲ ಪ್ರಪಂಚ, ಅದು ಸ್ಥೂಲ ಇಲ್ಲ. ಅದು ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮದ. ಅದು ಏನದ? ಅದು ಅರಿವು ಸ್ವರೂಪದ. ಇಟ್ಸ್ ನಥಿಂಗ್ ಬಟ್ ಕಾನ್ಶಿಯಸ್ನೆಸ್. ಅದು ಅರಿವದ. ಎಚ್ಚರ ಆದವರು ಗುರುತಿಸ್ತಾರೆ. ದೇರ್ ಇಸ್ ನೋ ಆಬ್ಜೆಕ್ಟ್ ಅದರ್ ದ್ಯಾನ್ ದಿ ಸಬ್ಜೆಕ್ಟ್. ಅಂದ್ರೆ ಏನದ? ಅನುಭವ ಮಾಡುವ ದೃಕ್ಕನ್ನು ಹೊರತುಪಡಿಸಿ ದೃಶ್ಯ ಇಲ್ಲವೇ ಇಲ್ಲ. ದಿಸ್ ಈಸ್ ಪೊಸಿಷನ್ ಆಫ್ ಯೋಗಾಚಾರ್ಯ. ಇಲ್ಲಿ ಮಠ ಬಂದು ನಿಂತಾನೆ ಇವ ಯೋಗಾಚಾರ್ಯ. ಮುಂದಿನ ವಿಷಯವನ್ನು ಮತ್ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ 11:15 ವಿಷಯವನ್ನ ಮತ್ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇನ್ನೂ ಒಂದು 15 ನಿಮಿಷ ಆಗ್ತೈತಿ. ಹೇಳ ಅಂದ್ರೆ ಹೇಳಿ ಮುಗಿಸ್ಬಿಡ್ತೀರಿ. ಇದನ್ನ ಹೆಂಗಂತೀರಿ? ಇಲ್ಲ, ಬಾಳ ಐತಿ ಬಿಡ್ರಿ. ಬೇಡ, ಬಾಳದ ನಾಳೆ ತಗೋತೇನೆ ಬಿಡ್ರಿ.